ನೀನು ನನ್ನ ಮುಂದೆ ಬಂದಾಗ ಸರಿಯಾದ ಬಟ್ಟೆಗಳನ್ನು ಧರಿಸು, ಇಲ್ಲದಿದ್ದರೆ ನೀನು ನನಗಿಂತ 12 ವರ್ಷ ಚಿಕ್ಕವಳು ಎನ್ನುವುದನ್ನು ನಾನು ಮರೆತು ಬಿಡುತ್ತೇನೆ. ಹಳ್ಳಿಯ ಮೂಲೆಯಲ್ಲಿ ನೆಲೆಸಿದ್ದ ಒಂದು ಚಿಕ್ಕ ಜಗತ್ತಿನಲ್ಲಿ 16 ವರ್ಷದ ಅನನ್ಯಾಳ ಮದುವೆಯನ್ನು ಅವಳ ಮನೆಯವರು 28 ವರ್ಷದ ಆರವ್ನೊಂದಿಗೆ ಮಾಡಿದರು. ಇದಕ್ಕೆ ಕಾರಣ ಇಷ್ಟೇ, ಆರವ್ನ ವೃದ್ಧ ತಂದೆ ತಾಯಿಗಳ ಸೇವೆ ಮಾಡಲು ಒಬ್ಬರೂ ಬೇಕಾಗಿದ್ದರು ಮತ್ತು ಅನನ್ಯ ಬಹಳ ಬಡ ಮನೆಯ ಹುಡುಗಿಯಾಗಿದ್ದಳು. ಅದಕ್ಕಾಗಿಯೇ ಅವಳನ್ನು ಕೇಳದೆ ಮದುವೆ ಬಂಧನಕ್ಕೆ ಒಳಪಡಿಸಲಾಯಿತು. ಆರವ್ ಎಂದಿಗೂ ಅವಳ ಹತ್ತಿರ ಬಂದಿರಲಿಲ್ಲ, ಏಕೆಂದರೆ ಅವನಿಗೆ ತನ್ನ ತಂದೆ ತಾಯಿಗಳಿಗಾಗಿ ಒಬ್ಬಳು ಮನೆ ಕೆಲಸಗಾರ್ತಿ ಬೇಕಾಗಿತ್ತು ಮತ್ತು ಅವಳು ಅವನಿಗೆ ಸಿಕ್ಕಿದ್ದಳು. ಆದರೆ ಒಂದು ರಾತ್ರಿ ಭಾರೀ ಮಳೆಯಾಗುತ್ತಿತ್ತು. ಅನನ್ಯ ತನ್ನ ಕೋಣೆಯಿಂದ ಹೊರ ಬಂದಿರಲಿಲ್ಲ. ಅವಳು ಆರವ್ನ ತಂದೆ ತಾಯಿಗಳಿಗೆ ಔಷಧಿಯನ್ನು ಕೊಟ್ಟಿರಲಿಲ್ಲ. ಆರವ್ಗೆ ಕೋಪ ಬಂದು ಅನನ್ಯಾಳ ಕೋಣೆಗೆ ಹೋದನು. ನೋಡಿದಾಗ ಅವಳು ಜ್ವರದಿಂದ ತೀವ್ರವಾಗಿ ಬಳಲುತ್ತಿದ್ದಳು, ಚಳಿಯಿಂದ ತೀವ್ರವಾಗಿ ನಡುಗುತ್ತಿದ್ದಳು. ಅವಳ ಚಳಿ ದೂರ ಮಾಡಲು, ಅವಳಿಗೆ ಉಷ್ಣತೆ ನೀಡಲು ಅವನು ಅವಳ ಕಂಬಳಿಯೊಳಗೆ ನುಗ್ಗಿದನು. ಆದರೆ ನಂತರ ನಿಧಾನವಾಗಿ ಮಹಲಿನ ಅಂಗಳದಲ್ಲಿ ಒಣಗಿದ ಎಲೆಗಳು ಎಲ್ಲೆಡೆ ಹರಡಿಕೊಂಡಿದ್ದವು. ದೊಡ್ಡ ದೊಡ್ಡ ಕಿಟಕಿಗಳ ಗಾಜುಗಳ ಮೇಲೆ ಧೂಳು ತುಂಬಿತ್ತು. ಇಬ್ಬರು ಮನೆ ಕೆಲಸಗಾರ್ತಿಯರು ಹೊರಗೆ ಹಿಡಿದು ಅಂಗಳವನ್ನು ಸ್ವಚ್ಛಗೊಳಿಸುತ್ತಿದ್ದರು. ಇನ್ನೊಬ್ಬಳು ಮನೆ ಕೆಲಸಗಾರ್ತಿ ಡಸ್ಟರ್ ಹಿಡಿದು ಗಾಜುಗಳ ಮೇಲಿನ ಧೂಳನ್ನು ತೆಗೆಯುತ್ತಿದ್ದಳು. ಅನನ್ಯ ತನ್ನ ಗೌರವಯುತ ಭಂಗಿಯಲ್ಲಿ ಒಂದು ಭುಜದ ಮೇಲೆ ಶಾಲು ಹಾಕಿಕೊಂಡು ತನ್ನ ಮೇಲ್ವಿಚಾರಣೆಯಲ್ಲಿ ಮನೆ ಕೆಲಸಗಾರ್ತಿಯರಿಂದ ಕೆಲಸ ಮಾಡಿಸುತ್ತಿದ್ದಳು. ಜೊತೆಗೆ ಕೆಲವೊಮ್ಮೆ ತಾನು ಕೆಲಸ ಮಾಡುತ್ತಿದ್ದಳು. ಡಿಸೆಂಬರ್ ತಿಂಗಳ ಕೊನೆಯ ಸಮಯ ನಡೆಯುತ್ತಿತ್ತು. ಕೆಲವು ದಿನಗಳು ಉತ್ತಮ ಬಿಸಿಲು ಬಂದಿತ್ತು ಮತ್ತು ನಂತರ ನಿನ್ನೆಯಿಂದ ಸಂಜೆ ಬಿರುಗಾಳಿ ಬಂದಿತ್ತು. ಸ್ವಚ್ಛ ಸುಂದರ ಮತ್ತು ಹೊಳೆಯುತ್ತಿದ್ದ ಮಹಲಿನ ಮೇಲೆ ಧೂಳಿನ ಪದರ ಸೇರಿಕೊಂಡಿತ್ತು. ಸ್ವಲ್ಪ ಸಮಯದ ನಂತರ ಅಪ್ಪನ ಧ್ವನಿ ಕೇಳಿಸಿತು. ಅನನ್ಯ ಮಹಲಿನ ಕೊಠಡಿಯ ಕಡೆಗೆ ನಡೆದಳು. ಅಪ್ಪ ಎಂದಿನಂತೆ ಹಾಸಿಗೆ ಮೇಲೆ ಮಲಗಿದ್ದರು ಮತ್ತು ಅನನ್ಯಳನ್ನು ಕರೆಯುತ್ತಿದ್ದರು. ಆದರೆ ಅವರು ತನ್ನ ಬಗ್ಗೆ ಅಲ್ಲ, ಬದಲಿಗೆ ಕನ್ನಡಕವನ್ನು ಮೂಗಿನ ಮೇಲೆ ಏರಿಸಿಕೊಂಡು ಸ್ವೆಟರ್ ಹಣೆಯುವುದರಲ್ಲಿ ನಿರತರಾಗಿದ್ದ ತಾಯಿಯವರ ಅಗತ್ಯಕ್ಕಾಗಿ ಕರೆಯುತ್ತಿದ್ದರು. ಅಮ್ಮ, ನಿಮಗೆ ಎಷ್ಟು ಬಾರಿ ಹೇಳಿದ್ದೇನೆ, ಈ ಕೆಲಸ ಮಾಡಬೇಡಿ, ಇಷ್ಟು ಹೊತ್ತು ನೋಡಿದರೆ ನಿಮ್ಮ ತಲೆಯಲ್ಲಿ ನೋವು ಶುರುವಾಗುತ್ತದೆ ಎಂದು. ಅನನ್ಯ ತಾಯಿಯ ಪಕ್ಕ ಕುಳಿತು ಪ್ರೀತಿಯಿಂದ ಹೇಳಿದಳು. ಅನನ್ಯಳ ಇಷ್ಟು ಕಾಳಜಿ ನೋಡಿ ತಾಯಿ ನಕ್ಕರು. ಆದರೆ ಏನಾಯಿತು? ತಲೆಯಲ್ಲಿ ನೋವು ಬಂದರೂ ಪರವಾಗಿಲ್ಲ, ನೀನಿದ್ದೀಯಲ್ಲ, ತಲೆಗೆ ಎಣ್ಣೆ ಮಸಾಜ್ ಮಾಡಿದರೆ ನೋವು ಹಾಗೆಯೇ ಮಾಯವಾಗುತ್ತದೆ ಎಂದು ತಾಯಿ ಚಿಟಿಕೆ ಹೊಡೆದು ಹೇಳಿದಾಗ ಅನನ್ಯ ಅವರ ಮುಗ್ಧತೆಗೆ ನಕ್ಕಳು. ಸರಿ, ಈಗ ನೀವು ಈ ಸ್ವೆಟರನ್ನು ಇಟ್ಟು ಬಿಡಿ, ಹೊರಗೆ ತುಂಬ ಚೆನ್ನಾಗಿ ಬಿಸಿಲು ಬಂದಿದೆ. ಲಾನ್ ಸ್ವಚ್ಛವಾದರೆ ನಾನು ನಿಮ್ಮಿಬ್ಬರನ್ನು ಅಲ್ಲೇ ಕರೆದುಕೊಂಡು ಹೋಗುತ್ತೇನೆ. ಕೆಲವು ಸಮಯದ ನಂತರ ಅನನ್ಯ ತಾಯಿ ಮತ್ತು ತಂದೆಯನ್ನು ಲಾನ್ಗೆ ಕರೆತಂದಳು. ಅಪ್ಪ ಅಮ್ಮ ಸಾಕಷ್ಟು ಸಮಯದ ನಂತರ ಲಾನ್ಗೆ ಬಂದಿದ್ದರು. ಅದಕ್ಕಾಗಿಯೇ ಅವರ ಮನಸ್ಸು ತುಂಬ ಉಲ್ಲಸಿತವಾಗಿತ್ತು. ಅವಳು ಅಡುಗೆ ಮನೆಗೆ ಹೋಗಿ ಕೆಲವು ಹಣ್ಣುಗಳನ್ನು ಕತ್ತರಿಸಿ ಅವರಿಗೂ ಕಳುಹಿಸಿದಳು. ನಂತರ ತಾನೇ ಕೋಣೆಗೆ ಬಂದು ತನ್ನ ಬಟ್ಟೆಗಳನ್ನು ತೆಗೆಯಲು ಶುರು ಮಾಡಿದಳು. ಆ ಬಟ್ಟೆಗಳ ಮೇಲೆ ಧೂಳು ಅಂಟಿಕೊಂಡಿತ್ತು ಮತ್ತು ಬಹುಶಃ ಅವುಗಳನ್ನು ಮುಟ್ಟಿ ತುಂಬ ಸಮಯವೇ ಆಗಿತ್ತು. ಅವಳು ಒಂದು ಸರಳ ಶೂಟ್ ತೆಗೆದುಕೊಂಡು ಸ್ನಾನಗೃಹದಲ್ಲಿ ಶವರ್ ತೆಗೆದುಕೊಳ್ಳಲು ಹೋದಳು. ಅವಳು ಶವರ್ ತೆಗೆದುಕೊಂಡು ಹೊರಬಂದಾಗ ಸಂಪೂರ್ಣವಾಗಿ ಬೆಚ್ಚಿಬಿದ್ದಳು, ಏಕೆಂದರೆ ಎದುರಿಗಿನ ಹಾಸಿಗೆಯ ಮೇಲೆ ಆರವ್ ಕುಳಿತಿದ್ದನು. ಅನನ್ಯಳ ಶೂಟ್ ತಿಳಿ ಬಣ್ಣದಾಗಿತ್ತು ಮತ್ತು ಒದ್ದೆ ಕೂದಲು ಬೆನ್ನಿನ ಮೇಲೆ ಹರಡಿಕೊಂಡಿದ್ದವು. ಶರ್ಟ್ ಮುಂದಿನಿಂದಲೂ ದೇಹಕ್ಕೆ ಅಂಟಿಕೊಂಡಿತ್ತು. ಹಿಂಭಾಗದ ಕುತ್ತಿಗೆ ತುಂಬ ದೊಡ್ಡದಾಗಿತ್ತು. ಅದರ ದಾರಗಳು ಇನ್ನೂ ಸಡಿಲವಾಗಿದ್ದವು. ದುಪ್ಪಟ್ಟ ಆರವ್ನ ಪಕ್ಕದಲ್ಲಿ ಹಾಸಿಗೆ ಮೇಲೆ ಬಿದ್ದಿತ್ತು. ಅವಳು ತನ್ನ ಜಾಗದಲ್ಲೇ ಮೌನವಾಗಿ ನಿಂತಿದ್ದಳು. ಮುಂದೆ ಹೋಗಲು ಸಾಧ್ಯವಿರಲಿಲ್ಲ ಮತ್ತು ಸ್ನಾನಗೃಹಕ್ಕೆ ಹಿಂತಿರುಗಲು ಸಾಧ್ಯವಿರಲಿಲ್ಲ. ಆರವ್ ತಾನೇ ಎದ್ದು ಅವಳ ದುಪ್ಪಟ್ಟವನ್ನು ಕೈಯಲ್ಲಿ ತೆಗೆದುಕೊಂಡು ಅವಳ ಮುಂದೆ ಬಂದನು. ಅನನ್ಯಳ ಹೃದಯ ಬಡಿತ ನಿಂತಿತು. ಕೈ ಚಾಚಿ ಆರವ್ ಅವಳ ಒದ್ದೆ ಕೂದಲನ್ನು ಸ್ಪರ್ಶಿಸಿದನು. ಅವನು ನೇರವಾಗಿ ಅನನ್ಯಳ ಕಣ್ಣುಗಳಲ್ಲಿ ನೋಡುತ್ತಿದ್ದನು. ಅನನ್ಯ ಕೆಲವೊಮ್ಮೆ ಕಣ್ಣೆತ್ತಿ ಅವನ ಮುಖದ ಕಡೆಗೆ ನೋಡುತ್ತಿದ್ದಳು. ಕೆಲವೊಮ್ಮೆ ಅವಳ ಕಣ್ಣ ರೆಪ್ಪೆಗಳು ಕೆಳಗಿಳಿಯುತ್ತಿದ್ದವು. ಈ ದೃಶ್ಯ ಅತ್ಯಂತ ಸುಂದರವಾಗಿತ್ತು. ಅನನ್ಯಳ ಮುಖದ ಮೇಲೆ ನಾಚಿಕೆ ಕೆಂಪು ಹರಡಿತ್ತು ಮತ್ತು ಅವಳ ಅಸ್ತಿತ್ವವೆಲ್ಲ ಆರವನ ಕಣ್ಣುಗಳ ಸೆರೆಯಲ್ಲಿದ್ದವು. ನೆನೆದ ಅವಳ ಅಸ್ತಿತ್ವ ಅತ್ಯಂತ ಆಕರ್ಷವಾಗಿ ಕಾಣುತ್ತಿತ್ತು. ಉದ್ದನೆಯ ಒದ್ದೆ ಕೂದಲು ಕೆಲವು ಬೆನ್ನಿನ ಮೇಲೆ ಹರಡಿಕೊಂಡಿದ್ದವು ಮತ್ತು ಕೆಲವು ಮುಂದಕ್ಕೆ ಬಂದಿದ್ದವು. ಕೂದಲಿನ ಕೆಲವು ಅಲೆದಾಡುವ ಎಳೆಗಳು ನೆನೆದು ಕುತ್ತಿಗೆಗೆ ಅಂಟಿಕೊಂಡಿದ್ದವು. ಹಾಲು ಬಣ್ಣದ ಮೈಬಣ್ಣದ ಮೇಲೆ ಕಪ್ಪು ಕೂದಲು ಅತ್ಯಂತ ಸುಂದರವಾಗಿ ಕಾಣುತ್ತಿತ್ತು. ಆರವ್ ಮುಂದಕ್ಕೆ ಬಾಗಿ ಅವಳ ಕುತ್ತಿಗೆಗೆ ಅಂಟಿಕೊಂಡಿದ್ದ ಕೂದಲನ್ನು ತೆಗೆದನು. ಕುತ್ತಿಗೆಯ ಮೇಲೆ ಆರವನ ಬೆರಳುಗಳ ಸ್ಪರ್ಶವನ್ನು ಅನುಭವಿಸುತ್ತಿದ್ದಂತೆ ಅನನ್ಯ ಕಣ್ಣು ಮುಚ್ಚಿಕೊಂಡಳು. ಅವಳ ಕಣ್ಣುಗಳಲ್ಲಿ ವಿಚಿತ್ರವಾದ ಮಾದಕತೆ ಮತ್ತು ಅಮಲು ಇಳಿಯಲು ಶುರುವಾಗಿದ್ದು, ಆರವ್ ಕೂಡ ಅನನ್ಯಳ ಸಾಮೀಪ್ಯದಲ್ಲಿ ಮೈಮರೆಯಲು ಆರಂಭಿಸಿದನು. ಕೈ ಮುಂದಕ್ಕೆ ಚಾಚಿ ಅವನು ಅನನ್ಯಳ ಸೊಂಟಕ್ಕೆ ಕೈ ಹಾಕಿ ಅವಳನ್ನು ತನ್ನ ಹತ್ತಿರ ಸೆಳೆದುಕೊಂಡನು. ಅನನ್ಯಳ ಇಡೀ ಅಸ್ತಿತ್ವ ನಡುಗಿತು. ನಾಚಿಕೆಯಿಂದ ಮುಖ ಕೆಂಪಾಯಿತು. ಕಣ್ಣು ರೆಪ್ಪೆಗಳು ಕೆಳಗಿಳಿದವು. ಬಿಸಿಲು ನೆರಳಿನ ಈ ಮಿಶ್ರಣ ಆರವ್ನ ಹೃದಯದಲ್ಲಿ ಇಳಿಯುತ್ತಿತ್ತು. ಅವನಿಗೆ ತನ್ನ ಭಾವನೆಗಳನ್ನು ನಿಯಂತ್ರಿಸುವುದು ಕಷ್ಟವಾಗುತ್ತಿತ್ತು. ಒದ್ದೆ ಕುತ್ತಿಗೆ ಅತ್ಯಂತ ಸುಂದರವಾಗಿ ಕಾಣುತ್ತಿತ್ತು ಮತ್ತು ಆ ಮೃದುವಾದ ಬಿಳಿ ಕುತ್ತಿಗೆಯ ಮೇಲಿದ್ದ ಕಪ್ಪು ಮಚ್ಚೆ ಇನ್ನಷ್ಟು ಅಂದ ಹೆಚ್ಚಿಸುತ್ತಿತ್ತು.
ಆರವನಿಗೆ ತನ್ನ ತುಟಿಗಳಿಂದ ಅವಳ ಕುತ್ತಿಗೆಯನ್ನು ಸ್ಪರ್ಶಿಸಿ ನೋಡಬೇಕೆನಿಸಿತು. ಹೃದಯದ ಕರೆಯನ್ನು ಒಪ್ಪಿಕೊಂಡು ಆರವ್ ಅನನ್ಯಳ ಕುತ್ತಿಗೆಯ ಮೇಲೆ ಬಾಗಿ ತನ್ನ ಮೃದುವಾದ ಸ್ಪರ್ಶವನ್ನು ಎಲ್ಲೆಡೆ ಹರಡಲಾರಂಭಿಸಿದನು. ಮೃದುವಾದ ಹತ್ತಿಯಂತಹ ಕುತ್ತಿಗೆಯ ಮೇಲೆ ತನ್ನ ತುಟಿಗಳನ್ನು ಇಡುತ್ತಿದ್ದಂತೆ ಆರವನಿಗೆ ದೇಹದಲ್ಲಿ ವಿದ್ಯುತ್ ಸಂಚಾರವಾದಂತೆ ಭಾಸವಾಯಿತು. ಆದರೆ ಅನನ್ಯ ಹಿಮದ ಪ್ರತಿಮೆಯಾಗಿ ಬದಲಾಗಿದ್ದಳು. ಅವಳು ಆರವನಿಗೆ ಯಾವಾಗಲೂ ಹೆದರುತ್ತಿದ್ದಳು ಮತ್ತು ಅದಕ್ಕಾಗಿಯೇ ವಿರೋಧಿಸುವ ಸ್ಥಿತಿಯಲ್ಲಿಯೂ ಇರಲಿಲ್ಲ. ಆದರೆ ಆರವ್ನ ತೀವ್ರತೆಯನ್ನು ಸಹಿಸಿಕೊಳ್ಳುವುದು ಅವಳಿಗೆ ತುಂಬ ಕಷ್ಟವಾಗಿತ್ತು. ಆರವ್ ಅವಳ ಸೊಂಟದ ಸುತ್ತಲಿನ ಹಿಡಿತವನ್ನು ಇನ್ನಷ್ಟು ಬಲಪಡಿಸುತ್ತಾ ಅವಳನ್ನು ಮೇಲಕ್ಕೆ ಎತ್ತಿಕೊಂಡನು. ಅವಳು ತುಂಬ ಚಿಕ್ಕವಳಾಗಿದ್ದಳು. ಆರವ್ನ ಭುಜಗಳವರೆಗೂ ತಲುಪಲು ಕಷ್ಟವಾಗುತ್ತಿತ್ತು. ಮೃದುವಾದ ಸೂಕ್ಷ್ಮವಾದ ಮತ್ತು ತೆಳ್ಳಗಿನ ಅಸ್ತಿತ್ವವನ್ನು ಎತ್ತುವುದು ಆರವನಿಗೆ ಸುಲಭದ ಕೆಲಸವಾಗಿತ್ತು. ಆರವ್ನ ತೀವ್ರತೆಗಳೊಂದಿಗೆ ಮೈಮರೆಯುತ್ತಿದ್ದ ಅನನ್ಯ ಅವನ ಮಡಿಲಲ್ಲಿ ಎತ್ತಿಕೊಂಡಾಗ ಇದ್ದಕ್ಕಿದ್ದಂತೆ ಪ್ರಜ್ಞೆಗೆ ಬಂದಳು ಮತ್ತು ಬೇಗನೆ ಅವನ ಭುಜದ ಮೇಲೆ ಕೈಯಿಟ್ಟು ಅವನನ್ನು ಪ್ರಜ್ಞೆಗೆ ತರಲು ಪ್ರಯತ್ನಿಸಿದಳು. ಆದರೆ ಅವನು ಸಂಪೂರ್ಣವಾಗಿ ಮೈಮರೆತಿದ್ದನು. ಅನನ್ಯಳ ದುಪ್ಪಟ್ಟವನ್ನು ಅವನು ಇನ್ನೂ ಕೈಯಲ್ಲಿ ಹಿಡಿದುಕೊಂಡಿದ್ದನು. ಬದಲಿಗೆ ಬಲಗೈ ಮುಷ್ಟಿಯಲ್ಲಿ ಸುತ್ತಿಕೊಂಡಿದ್ದನು. ಅನನ್ಯಳನ್ನು ಹೀಗೆ ಗೊಂದಲದಲ್ಲಿ ನೋಡಿ ಅವಳ ದುಪ್ಪಟ್ಟವನ್ನು ಹಿಂದಿರುಗಿಸಲು ಬಂದಿದ್ದನು. ಆದರೆ ಅವಳು ಸೌಂದರ್ಯದ ಮಾಯೆಯಲ್ಲಿ ಸಂಪೂರ್ಣವಾಗಿ ಕಳೆದು ಹೋಗಿದ್ದನು. ಈಗ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗದೆ ತೀವ್ರವಾಗಿ ಮೈಮರೆಯುತ್ತಿದ್ದನು. ನೀವೇನು ಮಾಡುತ್ತಿದ್ದೀರಿ? ನನ್ನನ್ನು ಬಿಡಿ, ನನಗೆ ಭಯವಾಗುತ್ತಿದೆ ಎಂದು ಹೇಳುತ್ತಾಳೆ. ಅವಳು ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡಿದ್ದಳು. ಅಲ್ಲಿಯವರೆಗೆ ಅವಳ ಮೃದುವಾದ ಗುಲಾಬಿ ತುಟಿಗಳ ಮೇಲೆ ಗಮನ ಹರಿಸಿದ್ದ ಅವನು ಇದ್ದಕ್ಕಿದ್ದಂತೆ ಪ್ರಜ್ಞೆಯ ಜಗತ್ತಿಗೆ ಹಿಂತಿರುಗಿದನು ಮತ್ತು ಬೇಗನೆ ಅನನ್ಯಳನ್ನು ಕೆಳಗಿಳಿಸಿ ಹಿಂದಕ್ಕೆ ಸರಿದನು. ಅವನು ಅನನ್ಯಳನ್ನು ಆಶ್ಚರ್ಯಭರಿತ ಕಣ್ಣುಗಳಿಂದ ನೋಡುತ್ತಿದ್ದನು. ಅವಳ ಸೌಂದರ್ಯದಲ್ಲಿ ತಾನು ಹೇಗೆ ಮುಳುಗಿ ಹೋದೆ ಎಂಬುದು ಅವನಿಗೂ ಅರ್ಥವಾಗಿರಲಿಲ್ಲ. ತೀವ್ರ ವೇಗದ ಹೃದಯ ಬಡಿತವನ್ನು ಅವನು ಕಷ್ಟಪಟ್ಟು ನಿಯಂತ್ರಿಸಿಕೊಂಡಿದ್ದನು. ಪ್ರಜ್ಞೆ ಮರಳಿದಾಗ ಅವನು ತಕ್ಷಣ ದುಪ್ಪಟ್ಟವನ್ನು ಅನನ್ಯಳ ಕಡೆಗೆ ಚಾಚಿದನು ಮತ್ತು ನಿರ್ಭಾವ ಧ್ವನಿಯಲ್ಲಿ ಹೇಳಿದನು, ಯಾವಾಗಲೂ ನನ್ನ ಮುಂದೆ ಬಂದಾಗ ಸರಿಯಾದ ಬಟ್ಟೆಗಳನ್ನು ಧರಿಸು, ಇಲ್ಲದಿದ್ದರೆ ನಾನು ಮೈಮರೆಯುತ್ತೇನೆ ಮತ್ತು ನೀನು ನನಗಿಂತ 12 ವರ್ಷ ಚಿಕ್ಕವಳು ಎಂದು ಮರೆತು ಬಿಡುತ್ತೇನೆ ಎಂದು ಹೇಳುತ್ತಾನೆ. ಇದು ಕೇವಲ ಒಂದು ವಾಕ್ಯವಾಗಿರಲಿಲ್ಲ, ಅದು ನೋವಿನಿಂದ ಕೂಡಿದ ಎಚ್ಚರಿಕೆಯಾಗಿತ್ತು. ಅದು ಅನನ್ಯಳ ಬೆನ್ನ ಮೂಳೆಯವರೆಗೂ ಇಳಿದಿತ್ತು. ಅವಳು ಬೇಗನೆ ಆಯಿತು ಎಂದು ತಲೆ ಅಲ್ಲಾಡಿಸಿದಳು. ಆಯಿತು, ಸರಿ, ನಾನು ಇನ್ಮೇಲೆ ಎಚ್ಚರಿಕೆ ವಹಿಸುತ್ತೇನೆ ಎಂದು ಹೇಳಿ ತನ್ನ ದುಪ್ಪಟ್ಟವನ್ನು ಹಿಡಿದುಕೊಂಡ ಕೋಣೆಯಿಂದ ಓಡಿ ಹೋದಳು. ಮತ್ತು ಆರವ್ ಬಯಸದಿದ್ದರೂ ಅನನ್ಯಳ ಈ ವರ್ತನೆಗೆ ನಕ್ಕನು. ಆ ಹುಡುಗಿ ಅತ್ಯಂತ ಸುಂದರಿಯಾಗಿರುವುದರ ಜೊತೆಗೆ ಅತ್ಯಂತ ಮುಗ್ಧ ಮತ್ತು ಸಂವೇದನಶೀಲಳಾಗಿದ್ದಳು. ಅವಳಲ್ಲಿ ಆತ್ಮೀಯತೆ ಮತ್ತು ಶುದ್ಧ ಭಾವನೆಗಳು ತುಂಬಿದ್ದವು. ಅವಳು ಎಂದಿಗೂ ಯಾರ ಕೆಟ್ಟದ್ದನ್ನು ಯೋಚಿಸುತ್ತಿರಲಿಲ್ಲ, ಯಾರೊಂದಿಗೂ ಅಸಭ್ಯವಾಗಿ ವರ್ತಿಸುತ್ತಿರಲಿಲ್ಲ. ಅಲ್ಪಾವಧಿಯಲ್ಲಿಯೇ ಆರವನಿಗೆ ಅನನ್ಯಳ ಹಲವಾರು ಗುಣಗಳ ಅರಿವಾಗಿತ್ತು. ಆದರೆ ಈ ಸಮಯದಲ್ಲಿ ಅವನು ಕೇವಲ ಅವಳ ಹೆದರಿಕೆ ಸ್ವಭಾವ ಮತ್ತು ಮುಗ್ಧತೆಯನ್ನು ಮಾತ್ರ ಮುಂದಿಡುತ್ತಿದ್ದನು ಮತ್ತು ಉಳಿದ ಎಲ್ಲ ಗುಣಗಳನ್ನು ಹಿಂದೆ ಬಿಡುತ್ತಿದ್ದನು. ಸ್ವಲ್ಪ ಸಮಯದ ನಂತರ ಫ್ರೆಶ್ ಆಗಿ ಅವನು ಕೋಣೆಯಿಂದ ಹೊರಬಂದಾಗ ಮನೆ ಕೆಲಸಗಾರ್ತಿ ಅಮ್ಮ, ಅಪ್ಪ ಮತ್ತು ಅನನ್ಯ ಮೂವರು ಲಾನ್ನಲ್ಲಿ ಕುಳಿತಿದ್ದಾರೆ ಎಂದು ಹೇಳಿದಳು. ಅನನ್ಯ ಅಮ್ಮನ ಯಾವುದ ಮಾತಿಗೆ ಜೋರಾಗಿ ನಗುತ್ತಾ ಪದೇ ಪದೇ ಅವರ ಕೆನ್ನೆಗಳನ್ನು ಸೆಳೆಯುತ್ತಿದ್ದಳು. ಆದರೆ ಅಪ್ಪ ಅವರಿಬ್ಬರನ್ನು ಕೋಪದಿಂದ ದಿಟ್ಟಿಸಿ ನೋಡುತ್ತಿದ್ದರು, ನಕಲಿ ಕೋಪದಿಂದ. ಅಪ್ಪಾಜಿ, ಏನಿದು? ಈ ವಯಸ್ಸಿನಲ್ಲಿಯೂ ನೀವು ಅಸೂಯೆ ಪಡುತ್ತಿದ್ದೀರಾ? ನಾನು ಹುಡುಗಿ ಮತ್ತು ಹುಡುಗಿಯರನ್ನು ಅಪ್ಪಿಕೊಳ್ಳಬಹುದು, ಅವರನ್ನು ಮುತ್ತಿಡಬಹುದು. ಇದರಲ್ಲಿ ಯಾವುದೇ ತಪ್ಪಿಲ್ಲವಲ್ಲ ಮತ್ತು ಯಾವುದೇ ನಿರ್ಬಂಧವೂ ಇಲ್ಲ. ಮತ್ತು ಅಮ್ಮ ನನ್ನ ಒಳ್ಳೆಯ ಸ್ನೇಹಿತೆ, ನನಗೆ ಅವರೊಂದಿಗೆ ನಗಲು ಮಾತನಾಡಲು ತಮಾಷೆ ಮಾಡಲು ಇಷ್ಟವಾಗುತ್ತದೆ. ಅನನ್ಯ ನಗುತ್ತಾ ಮಾತನಾಡುತ್ತಲೇ ಅಮ್ಮನ ಕೆನ್ನೆಗಳನ್ನು ಮುತ್ತಿಡುತ್ತಿದ್ದಳು ಮತ್ತು ಅಪ್ಪ ಇದೇ ವಿಷಯಕ್ಕೆ ಅಸೂಯೆ ಪಡುತ್ತಿದ್ದರು. ಆರವ್ ನಕ್ಕನು. ಈ ದೃಶ್ಯ ಎಷ್ಟು ಸುಂದರ ಮತ್ತು ಪರಿಪೂರ್ಣವಾಗಿತ್ತು. ಅವನು ತಾನಾಗಿಯೇ ಮುಂದೆ ಹೋಗಿ ಈ ದೃಶ್ಯದ ಭಾಗವಾಗಬೇಕೆಂದು ಅವನ ಹೃದಯ ಬಯಸಿತು. ಆದರೆ ಆಗಲೇ ಅನನ್ಯಳ ಮುಖ ಮಸುಕಾಗಲಾರಂಭಿಸಿತು. ಲಾನ್ನಲ್ಲಿ ಹೊಸ ದೃಶ್ಯವೊಂದು ರೂಪುಗೊಳ್ಳುತ್ತಿತ್ತು. ಅದು ಅವನ ಹೆಜ್ಜೆಗಳನ್ನು ಅಲ್ಲೇ ಗಟ್ಟಿಗೊಳಿಸಿತು. ಅವನ ಮುಖದ ಮೇಲಿನ ನಗು ಮಾಯವಾಯಿತು ಮತ್ತು ದವಡೆಗಳು ಬಿಗಿದವು. ಅವನು ತನ್ನ ಕೈಗಳನ್ನು ಮುಷ್ಟಿಗಟ್ಟಿ ತನ್ನ ಕೋಪವನ್ನು ನಿಯಂತ್ರಿಸಲು ಪ್ರಯತ್ನಿಸಿದನು. ಆದರೆ ಅದು ನಿಯಂತ್ರಣ ಮೀರಿ ಹೋಗುತ್ತಿತ್ತು. ಅವನು ಸುಮ್ಮನೆ ಮತ್ತೆ ಮಹಲಿನ ಕಡೆಗೆ ತಿರುಗಿದನು. ಆದರೆ ತಂದೆಯ ಕಣ್ಣು ಅವನ ಮೇಲೆ ಬಿದ್ದಿತ್ತು. ಹಾಗಾಗಿ ಅವರು ತಕ್ಷಣ ಧ್ವನಿ ಕೊಟ್ಟರು, ಆರವ್ ಮಗನೇ, ನೀನು ಯಾವಾಗ ಬಂದೆ ಮತ್ತು ಈಗ ಎಲ್ಲಿಗೆ ಹೋಗುತ್ತಿದ್ದೀಯಾ? ಬಾ, ನಮ್ಮೊಂದಿಗೆ ಕೆಲವೊತ್ತು ಬಂದು ಕುಳಿತುಕೋ ಎಂದು ಹೇಳುತ್ತಾರೆ. ಅಪ್ಪಾಜಿಯ ಧ್ವನಿಯ ಜೊತೆಗೆ ಅನನ್ಯ ಅವನನ್ನು ಒಮ್ಮೆ ಕಣ್ಣೆತ್ತಿ ನೋಡಿದಾಗ ಕೋಣೆಯಲ್ಲಿ ನಡೆದ ಆ ಕ್ಷಣ ನೆನಪಾಯಿತು. ಯಾವಾಗ ಆರವ್ ಅವಳಿಗೆ ತುಂಬಾ ಹತ್ತಿರವಾಗಿದ್ದನು. ಇದ್ದಕ್ಕಿದ್ದಂತೆ ಅವಳಿಗೆ ತನ್ನ ಕುತ್ತಿಗೆಯ ಮೇಲೆ ಆರವ್ನ ಉರಿಯುವ ತುಟಿಗಳ ಸ್ಪರ್ಶ ಅನುಭವವಾಗತೊಡಗಿತು ಮತ್ತು ಈ ಅನುಭವದೊಂದಿಗೆ ಅವಳ ಕೆನ್ನೆಗಳು ಕೆಂಪಾಗತೊಡಗಿದವು. ನಾಚಿಕೆಯ ಕೆಂಪು ಅವಳ ಮುಖದ ಮೇಲೆ ಹರಡಿತು. ನಾಚಿಕೆಯಿಂದ ಕಣ್ಣು ರೆಪ್ಪೆಗಳು ಭಾರವಾಗಿ ಸ್ವತಃ ಕೆಳಗೆ ಬಾಗಿದವು. ಸುಮತಿಯವರು ಅವಳ ಮುಖವನ್ನು ಸೂಕ್ಷ್ಮವಾಗಿ ನೋಡುತ್ತಿದ್ದರು. ಹೃದಯದಿಂದ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಕೊನೆಗೂ ಅವರ ಮಗ ತನ್ನ ಹೆಂಡತಿಯ ಹೃದಯದಲ್ಲಿ ತನ್ನ ಬಗ್ಗೆ ಏನಾದರೂ ಭಾವನೆಗಳನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದನು.
ಆರವ್ ಲಾನ್ನಲ್ಲಿ ಇಟ್ಟಿದ್ದ ಕುರ್ಚಿಗಳಲ್ಲಿ ಒಂದರ ಮೇಲೆ ಬಂದು ಕುಳಿತನು ಮತ್ತು ತಲೆ ಬಗ್ಗಿಸಿದನು. ಸುಮತಿ ಮತ್ತು ಭಾಸ್ಕರ್ ಅವರು ಅವನಿಂದ ಕುಶಲೋಪರಿ ಮತ್ತು ಉಳಿದ ಕೆಲಸಗಳ ಬಗ್ಗೆ ಕೇಳಲು ಪ್ರಾರಂಭಿಸಿದರು. ಅವನು ಅವರಿಬ್ಬರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಕೆಲವೊಮ್ಮೆ ಅನನ್ಯಳನ್ನು ಒಮ್ಮೆ ನೋಡುತ್ತಿದ್ದನು ಮತ್ತು ಅನನ್ಯ ಅವನ ದೃಷ್ಟಿಯಿಂದ ತೀವ್ರವಾಗಿ ಗಾಬರಿಯಾಗುತ್ತಿದ್ದಳು. ನಂತರ ಅನನ್ಯ ಅಲ್ಲಿಂದ ಜಾರಿಕೊಳ್ಳುವುದೇ ಉತ್ತಮ ಎಂದು ಭಾವಿಸಿದಳು. ಅವನು ಬೇಗನೆ ಎದ್ದು ಅಡುಗೆ ಮನೆಗೆ ಹೋದಳು. ಕಾಫಿ ಮಗ್ ಮಾಡಿ ಕೆಲಸಗಾರ್ತಿಗೆ ಅದನ್ನು ಆರೋಗ್ಯ ಕೊಡಲು ಹೇಳಿ ತಾನು ತನ್ನ ಕೋಣೆಗೆ ಮರಳಿದಳು. ಕನ್ನಡಿಯೊಳಗೆ ತನ್ನ ಪ್ರತಿಬಿಂಬವನ್ನು ನೋಡಿದಾಗ ಕುತ್ತಿಗೆಯ ಮೇಲೆ ಬಿದ್ದಿದ್ದ ಕೆಂಪು ಗುರುತು ಕಾಣಿಸಿತು. ಅದನ್ನು ನೋಡಿದ ಅನನ್ಯಗೆ ಆರವನ ತೀವ್ರತೆಗಳು ನೆನಪಾಗಿ ಅವಳು ನಕ್ಕಳು. ಅವಳ ಹಾಲು ಬಣ್ಣದ ಕುತ್ತಿಗೆಯ ಮೇಲಿದ್ದ ಆ ಗುರುತು ತುಂಬಾ ಕೆಂಪಾಗಿತ್ತು ಮತ್ತು ಗಾಢವಾಗಿತ್ತು. ಹೃದಯ ಅರಿವಿಲ್ಲದೆ ಕನಸುಗಳನ್ನು ಹೆಣೆಯತೊಡಗಿತು. ಆರವ್ ಎಂದಿಗೂ ತನ್ನ ಅದೃಷ್ಟದ ನಕ್ಷತ್ರವಾಗಲು ಸಾಧ್ಯವಿಲ್ಲ ಎಂದು ಯೋಚಿಸದೆ ಅವಳು ಆರವನ ಕಾಲುಗಳ ಧೂಳಿಗೆ ಸಮಾನನಲ್ಲ. ಆರವ್ ಆಕಾಶದ ಹೊಳೆಯುವ ಚಂದ್ರ ಮತ್ತು ಅನನ್ಯ ನೆಲದ ಧೂಳು. ಅವರಿಬ್ಬರ ಮಿಲನ ಅಸಾಧ್ಯವಾಗಿತ್ತು. ಯಾಕೆ ಗೊತ್ತಿಲ್ಲ, ಕಣ್ಣುಗಳಿಂದ ನೀರು ಹರಿದು ಕೆನ್ನೆಗಳ ಮೇಲೆ ಹರಿಯಿತು. ಅದನ್ನು ಅನನ್ಯ ಸುಮ್ಮನೆ ಒರೆಸಿಕೊಂಡಳು ಮತ್ತು ಆರವನನ್ನು ತನ್ನ ಅದೃಷ್ಟದ ನಕ್ಷತ್ರವನ್ನಾಗಿ ಮಾಡಲು ತನ್ನ ದೇವರಲ್ಲಿ ಪ್ರಾರ್ಥಿಸಲು ಪ್ರಾರಂಭಿಸಿದಳು. ನನ್ನ ಜೀವನದಲ್ಲಿ ಸಂತೋಷ ಯಾವಾಗ ಬಾಗಿಲು ತಟ್ಟುತ್ತದೆ, ಅಥವಾ ಇದೇ ರೀತಿ ನಾನು ಸಂತೋಷವಿಲ್ಲದೆ ನನ್ನ ಜೀವನವನ್ನು ಕಳೆಯುತ್ತೇನೆಯೇ? ಓ ದೇವರೇ, ನೀನು ಯಾವಾಗ ನನ್ನ ಮೇಲೆ ದಯೆ ತೋರುತ್ತೀಯ ಮತ್ತು ಯಾವಾಗ ನನಗೆ ಆರವನ ಪ್ರೀತಿ ಸಿಗುತ್ತದೆ? ಪ್ರೀತಿಸುವುದು ಮತ್ತು ಪ್ರೀತಿಸಲ್ಪಡುವುದು ಯಾರಿಗೆ ತಾನೇ ಇಷ್ಟವಾಗುವುದಿಲ್ಲ? ಅವಳು ಆರವನ ಆಸೆಯಲ್ಲಿ ಮುಳುಗಿದ್ದಳು. ಆದರೆ ಪ್ರತಿಯಾಗಿ ಅವಳಿಗೆ ಪ್ರೀತಿಗೆ ಪ್ರೀತಿಯ ಉತ್ತರ ಎಂದಿಗೂ ಸಿಕ್ಕಿರಲಿಲ್ಲ. ಆರವನ ಮುಂದೆ ಅವಳು ಎಂದಿಗೂ ಯಾವುದೇ ಹೆಜ್ಜೆ ಇಡದಿದ್ದುದು ಬೇರೆ ವಿಷಯ. ಸ್ವಾಭಾವಿಕ ಸಂಕೋಚದ ಜೊತೆಗೆ ಮೊದಲ ರಾತ್ರಿ ಆರೋ ಹೇಳಿದ ಮಾತುಗಳು ಕೂಡ ಅವಳ ಹೃದಯದಲ್ಲಿ ಆಳವಾಗಿ ಬೇರೂರಿದ್ದವು. ಮೊದಲ ರಾತ್ರಿಯೇ ಆರೋ ಅವಳ ಹೃದಯವನ್ನು ತೀವ್ರವಾಗಿ ನೋಯಿಸಿದ್ದನು. ಅದರ ನಂತರ ಅನನ್ಯ ಆರವನನ್ನು ಅಪಾರವಾಗಿ ಪ್ರೀತಿಸಿದಳು, ಆದರೆ ಎಂದಿಗೂ ಅವನಿಂದ ಯಾವುದೇ ನಿರೀಕ್ಷೆಗಳನ್ನು ಇಟ್ಟುಕೊಂಡಿರಲಿಲ್ಲ. ಆದರೆ ಇಂದು ಆರವನ ಹತ್ತಿರ ಬಂದು ಅವಳು ಮತ್ತೊಮ್ಮೆ ಅವನನ್ನು ತನ್ನ ಮಾಯೆಯಲ್ಲಿ ಬಂಧಿಸಿದ್ದಳು. ಯಾಕೋ ಗೊತ್ತಿಲ್ಲ, ಅವನು ಹತ್ತಿರ ಬಂದಾಗ ಅನನ್ಯಾಗೆ ತಾನು ಅವನನ್ನು ಪ್ರೀತಿಸುತ್ತಿದ್ದೇನೆ ಮತ್ತು ತನ್ನ ಹೃದಯದ ಬಲವಂತದಿಂದ ಅವನು ತನ್ನ ಹತ್ತಿರ ಬಂದಿದ್ದಾನೆ ಎಂದು ಅನಿಸಿತು. ಆದರೆ ಅವನು ದುಪ್ಪಟ್ಟವನ್ನು ಕೊಡುವಾಗ ತೀಕ್ಷ್ಣವಾದ ಧ್ವನಿಯಲ್ಲಿ ಆ ಮಾತನ್ನು ಹೇಳಿದಾಗ ಅವಳ ಎಲ್ಲ ಸುಳ್ಳು ಭರವಸೆಗಳು ಮಾಯವಾದವು. ತಾನೊಬ್ಬ ಪುರುಷನ ಸಾಮೀಪ್ಯಕ್ಕಾಗಿ ಇಷ್ಟು ಹುಚ್ಚಳಾಗುತ್ತಿದ್ದೇನೆಯೇ ಎಂದು ಅವಳು ತನ್ನ ಬಗ್ಗೆಯೇ ವಿಷಾದಿಸಿದಳು. ಅವನ ಚುಚ್ಚುವ ಮಾತುಗಳು ಕೂಡ ಪ್ರೀತಿಯಂತೆ ಭಾಸವಾಗುತ್ತಿತ್ತೆ. ಇಂದಿನ ನಂತರ ಅವರ ಯಾವುದೇ ಮಾತನ್ನು ಎಂದಿಗೂ ಗಂಭೀರವಾಗಿ ತೆಗೆದುಕೊಳ್ಳಬೇಡ. ಅವನು ಹತ್ತಿರ ಬಂದರೂ ತಪ್ಪು ಎಲ್ಲಿದೆ ಮತ್ತು ಅವರು ಯಾವ ರೀತಿಯಲ್ಲಿ ನಿನಗೆ ಎಚ್ಚರಿಕೆ ನೀಡುತ್ತಿದ್ದಾರೆ ಎಂಬುದನ್ನು ನೋಡಿಕೊ. ನಾನು ಸ್ನಾನ ಮಾಡಿ ಹೊರಬಂದಾಗ ಅವನು ಕೋಣೆಯಲ್ಲಿ ಇರುತ್ತಾನೆ ಎಂದು ನನಗೆ ತಿಳಿದಿರಲಿಲ್ಲ. ನಾನು ಒದ್ದೆಯಾಗಿದ್ದರೂ ಅವನು ತನ್ನ ಕಣ್ಣುಗಳನ್ನು ಕೆಳಗೆ ಬಾಗಿಸಬಹುದಿತ್ತಲ್ಲ, ಅಥವಾ ನನ್ನ ದುಪ್ಪಟ್ಟವನ್ನು ತೆಗೆದುಕೊಟ್ಟು ಸುಮ್ಮನೆ ನನಗೆ ಕೊಡಬಹುದಿತ್ತಲ್ಲ. ಆದರೆ ಇಲ್ಲ, ಅವನು ಉದ್ದೇಶಪೂರ್ವಕವಾಗಿ ನನ್ನ ಭಾವನೆಗಳೊಂದಿಗೆ ಆಟವಾಡಿದನು. ನನ್ನ ಹತ್ತಿರ ಬಂದನು. ಬಹುಶಃ ಅವನು ನನ್ನ ಮನಸ್ಸಿನ ಸ್ಥಿತಿಯನ್ನು ತಿಳಿದುಕೊಳ್ಳಲು ಉದ್ದೇಶಪೂರ್ವಕವಾಗಿ ನನ್ನ ಹತ್ತಿರ ಬಂದಿರಬಹುದು. ಅವನು ನನ್ನ ಹತ್ತಿರ ಬಂದಾಗ ಆ ಕ್ಷಣ ನನ್ನ ಪರಿಸ್ಥಿತಿ ಕೂಡ ಕೆಟ್ಟದಾಗಿತ್ತು. ಉಸಿರಾಟ ತೀವ್ರವಾಗಿ ಹೆಚ್ಚಾಗಿತ್ತು. ಆರವ್ ಕೂಡ ನನ್ನ ಹೃದಯ ಬಡಿತದ ಶಬ್ದವನ್ನು ಚೆನ್ನಾಗಿ ಕೇಳಿರಬೇಕು. ಮುಖದ ಮೇಲೆ ಹರಡಿದ್ದ ನಾಚಿಕೆ ಕೆಂಪು ಬಣ್ಣವನ್ನು ಅವರು ಚೆನ್ನಾಗಿ ನೋಡಿರಬೇಕು. ಓಹೋ ನನ್ನ ದೇವರೇ, ನಾನು ನನ್ನ ಭಾವನೆಗಳನ್ನು ಮರೆಮಾಚುವಲ್ಲಿ ಹೇಗೆ ಸೋತಿದ್ದೆ? ಬಹುಶಃ ನಾನು ಅವರನ್ನು ಪ್ರೀತಿಸಲು ಶುರು ಮಾಡಿದ್ದೇನೆ ಎಂದು ಅವರಿಗೆ ತಿಳಿದಿದೆಯಾ? ಇಲ್ಲ ಇಲ್ಲ. ಅನನ್ಯ, ನೀನು ಏನು ಯೋಚಿಸುತ್ತಿದ್ದೀಯಾ? ಕನ್ನಡಿಯ ಮುಂದೆ ನಿಂತು ಅವಳು ತಾನೇ ತನಗೆ ಪಿಸುಗುಟ್ಟುತ್ತಿದ್ದಳು. ತಾನು ಯಾಕೆ ಹುಚ್ಚಿಯಂತೆ ವರ್ತಿಸುತ್ತಿದ್ದೇನೆ ಎಂದು ಅವಳಿಗೂ ಅರ್ಥವಾಗುತ್ತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಅವಳು ತನ್ನ ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಂಡು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಲು ಪ್ರಾರಂಭಿಸಿದಳು. ಸುಮತಿ ಮತ್ತು ಭಾಸ್ಕರ್ ಅವರಿಗಾಗಿ ಅನನ್ಯ ತನ್ನ ಕೈಗಳಿಂದಲೇ ಪಥ್ಯದ ಆಹಾರವನ್ನು ತಯಾರಿಸುತ್ತಿದ್ದಳು. ಅವಳು ಬೇಯಿಸಿದ ಕುಂಬಳಕಾಯಿ ಪಲ್ಯ ಮತ್ತು ಮೆಣಸಿಲ್ಲದ ಬೇಳೆ ಸಾರು ಮಾಡಿದಳು. ಇದರ ಜೊತೆಗೆ ಸಲಾಡ್ ಮತ್ತು ರಾಯ್ತ ತಯಾರಿಸಿ ಟ್ರೇಯಲ್ಲಿ ಅಲಂಕರಿಸಿ ಅವರ ಕೋಣೆಗೆ ತಲುಪಿದಳು. ಮನೆ ಕೆಲಸದವರು ಅವರನ್ನು ಈಗಾಗಲೇ ಕೋಣೆಗೆ ತಲುಪಿಸಿದ್ದರು. ಅಲ್ಲಿ ಯಾರೋ ಕೂಡ ಕುಳಿತಿದ್ದನು. ಬಹುಶಃ ಅವನಿಗೆ ರಜೆ ಇತ್ತು. ಅದಕ್ಕಾಗಿ ಅವನು ನೆಮ್ಮದಿಯಿಂದ ತನ್ನ ಅಪ್ಪ ಅಮ್ಮನೊಂದಿಗೆ ಕುಳಿತು ಸಮಯ ಕಳೆಯುತ್ತಿದ್ದನು. ಆದರೆ ಅನನ್ಯಳ ಪ್ರಾಣವನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ದನು. ಅವನು ಮನೆಯಲ್ಲಿ ಇಲ್ಲದಿದ್ದಾಗ ಅನನ್ಯ ಆರಾಮವಾಗಿ ತಿರುಗಾಡುತ್ತಿದ್ದಳು ಮತ್ತು ಈಗ ಅವನು ಇದ್ದರೂ ಸಹ ಅವಳು ತನ್ನನ್ನು ತಾನು ಸ್ವತಂತ್ರ ಎಂದು ಭಾವಿಸಲು ಪ್ರಾರಂಭಿಸಿದ್ದಳು. ಆದರೆ ಇಂದಿನ ಆ ಘಟನೆಯ ನಂತರ ಅವಳು ಆರವನಿಂದ ತಪ್ಪಿಸಿಕೊಳ್ಳುತ್ತಿದ್ದಳು. ಊಟದ ಟ್ರೇ ಹಿಡಿದಿದ್ದ ಅನನ್ಯಳ ಕೈಗಳು ನಡುಗತೊಡಗಿದವು. ಟ್ರೇ ನೆಲದ ಮೇಲೆ ಬೀಳುವ ಮೊದಲು ಆರವ್ ಮುಂದಕ್ಕೆ ಬಾಗಿ ತನ್ನ ಕೈಗಳನ್ನು ಅವಳ ಕೈಗಳ ಮೇಲೆ ಇಟ್ಟನು. ಹೀಗೆ ಅನನ್ಯಳ ಕೈಗಳು ಟ್ರೇಯನ್ನು ಹಿಡಿದಿದ್ದವು ಮತ್ತು ಆರವನ ಕೈಗಳು ಅನನ್ಯಳ ಕೈಗಳನ್ನು ಹಿಡಿದಿದ್ದವು. ಅನನ್ಯ ಅನಿರೀಕ್ಷಿತವಾಗಿ ಆರವನ ಕಡೆಗೆ ನೋಡಿದಳು. ಅವನು ಕೂಡ ಅವಳನ್ನೇ ನೋಡುತ್ತಿದ್ದನು. ಒಂದು ಕ್ಷಣ ದೃಷ್ಟಿಗಳು ಡಿಕ್ಕಿ ಹೊಡೆದವು ಮತ್ತು ಅನನ್ಯ ತಕ್ಷಣ ತನ್ನ ದಿಕ್ಕನ್ನು ಬದಲಾಯಿಸಿದಳು.
ಅನನ್ಯಾಳ ದೃಷ್ಟಿ ಬದಲಾವಣೆಯನ್ನು ಹರಿತ ಆರವ್ ಕೂಡ ಪ್ರಜ್ಞೆಗೆ ಬಂದು ಅನನ್ಯಾಳ ಕೈಯಿಂದ ಟ್ರೇ ತೆಗೆದುಕೊಂಡು ಮೇಜಿನ ಬಳಿಗೆ ಒಯ್ದನು ಮತ್ತು ತನ್ನ ಅಪ್ಪ ಅಮ್ಮನಿಗೆ ಆಹಾರವನ್ನು ಬಡಿಸಲು ಪ್ರಾರಂಭಿಸಿದನು. ಭಾಸ್ಕರ್ ಅವರು ಸ್ವತಃ ಸ್ವಲ್ಪ ತುತ್ತುಗಳನ್ನು ತೆಗೆದುಕೊಂಡು ತಮ್ಮ ಊಟವನ್ನು ಮಾಡಲು ಪ್ರಾರಂಭಿಸಿದರು. ಆದರೆ ಸುಮತಿಯವರಿಗೆ ಆರವ್ ತನ್ನ ಕೈಗಳಿಂದ ಸಣ್ಣ ತುತ್ತುಗಳನ್ನು ಮಾಡಿ ತಿನ್ನಿಸುತ್ತಿದ್ದನು. ಅವನು ತನ್ನ ಅಪ್ಪ ಅಮ್ಮನನ್ನು ತುಂಬ ಪ್ರೀತಿಸುತ್ತಿದ್ದನು. ಅವನಿಗೆ ಸಾಧ್ಯವಾಗಿದ್ದರೆ ಅವರಿಗೆ ಯಾವುದೇ ತೊಂದರೆ ಬರಲು ಬಿಡುತ್ತಿರಲಿಲ್ಲ. ಅವರ ಪ್ರೀತಿಗಾಗಿಯೇ ಅವನು ಅನನ್ಯಾಳನ್ನು ಈ ಮನೆಗೆ ಕರೆತರುವಂತಹ ದೊಡ್ಡ ಹೆಜ್ಜೆ ಇಟ್ಟಿದ್ದನು, ಅದು ತನ್ನ ಹೆಂಡತಿಯ ಸ್ಥಾನದಲ್ಲಿ. ಅನನ್ಯಾಳ ಕಣ್ಣುಗಳಲ್ಲಿ ನೀರು ತುಂಬತೊಡಗಿದವು. ಅವಳು ತಕ್ಷಣ ಹಿಂದಕ್ಕೆ ತಿರುಗಿದಳು. ಸುಮತಿ ಮತ್ತು ಭಾಸ್ಕರ್ ಅವರ ಕಾರಣದಿಂದಾಗಿ ಅವಳು ಈ ಮನೆಯಲ್ಲಿ ಇದ್ದಳು. ಅವರ ಕಾಳಜಿ ವಹಿಸಲಿಕ್ಕಾಗಿಯೇ ಅನನ್ಯಾಳನ್ನು ಈ ಮನೆಗೆ ತರಲಾಗಿತ್ತು. ಈಗ ಅವಳು ಉತ್ತಮ ಆಹಾರ ಮತ್ತು ಬಟ್ಟೆಗಳನ್ನು ಧರಿಸಲು ಮತ್ತು ಹೊದೆಯಲು ಹರಳಾಗಿದ್ದಳು. ಅವಳು ಹೊಸ ಜಗತ್ತನ್ನು ನೋಡಿದ್ದಳು, ನಗರವನ್ನು ನೋಡಿದ್ದಳು, ನಗರದ ಜನರನ್ನು ನೋಡಿದಳು, ನಗರದ ವಾತಾವರಣದಲ್ಲಿ ಬೆರೆತಿದ್ದ ಕಲಬೆರಕೆಯನ್ನು ಅನುಭವಿಸಿದ್ದಳು ಮತ್ತು ಮಾನವರ ಕಲ್ಲು ಹೃದಯದ ಮಿತಿಗಳನ್ನು ನೋಡಿದ್ದಳು. ಅವಳು ಸುಂದರವಾದ ಕಲ್ಲಿನಂತಹ ಮನುಷ್ಯರನ್ನು ನೋಡಿದ್ದಳು. ಅವರು ತಮ್ಮ ಭಾವನೆಗಳನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತಾರೆ. ಸುಮತಿ ಮತ್ತು ಭಾಸ್ಕರ್ ಅವರೇ ಅವಳ ಜೀವನವನ್ನು ಬದಲಾಯಿಸಿದ್ದರು. ಅನನ್ಯ ಯಾವಾಗಲೂ ಸರಳ ಮತ್ತು ಸ್ವಚ್ಛ ಜೀವನವನ್ನು ನಡೆಸಿದ್ದಳು. ಆದರೆ ಅದರಲ್ಲಿ ಸಂತೋಷವಿತ್ತು, ಪ್ರೀತಿಯಿತ್ತು ಮತ್ತು ಬಣ್ಣಗಳಿದ್ದವು. ಅಪ್ಪ ಅಮ್ಮ ಬಡತನದ ನೋವನ್ನು ಸಹಿಸುತ್ತಾ ಹಲವಾರು ರೋಗಗಳಲ್ಲಿ ಸಿಕ್ಕಿಬಿದ್ದು ಕೊನೆಗೆ ಈ ಲೋಕದಿಂದ ನಿರ್ಗಮಿಸಿದರು. ಮೊದಲು ಅಪ್ಪ ಈ ಲೋಕದಿಂದ ಹೋದರು ಮತ್ತು ಅಪ್ಪನ ದುಃಖ ತಾಯಿಗೆ ಎಷ್ಟಾಯಿತೆಂದರೆ ಅವರು ಹಾಸಿಗೆ ಹಿಡಿದರು ಮತ್ತು ಅಪ್ಪ ಮರಣ ಹೊಂದಿದ 6 ತಿಂಗಳ ನಂತರವೇ ಅನನ್ಯಾಳ ತಾಯಿಯು ಅವಳನ್ನು ಒಬ್ಬಂಟಿಯಾಗಿ ಬಿಟ್ಟು ಹೊರಟು ಹೋದರು. ಅನನ್ಯ ತನ್ನ ಚಿಕ್ಕಮ್ಮನ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದಳು. ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು. ಪ್ರತಿಯಾಗಿ ಅವಳಿಗೆ 2 ಹೊತ್ತು ಊಟ ಮತ್ತು ಧರಿಸಲು ಬಟ್ಟೆಗಳು ಸಿಗುತ್ತಿದ್ದವು. ಚಿಕ್ಕಮ್ಮನ ಹೆಣ್ಣು ಮಕ್ಕಳು ಬಳಸಿದ ಬಟ್ಟೆಗಳನ್ನು ದೇವರಿಗೆ ಧನ್ಯವಾದ ಹೇಳುತ್ತಾ ಸುಮ್ಮನೆ ಧರಿಸುತ್ತಿದ್ದಳು. ಇದರ ಜೊತೆಗೆ ಕೆಲವೊಮ್ಮೆ ಚಿಕ್ಕಮ್ಮನ ಗದರಿಕೆಗಳು ಮತ್ತು ಚಿಕ್ಕಪ್ಪನ ಚುಚ್ಚು ಮಾತುಗಳನ್ನು ಕೇಳಬೇಕಾಗುತ್ತಿತ್ತು. ಚಿಕ್ಕಮ್ಮನ ಮಕ್ಕಳೊಂದಿಗೆ ಹೆಚ್ಚು ಬಾಯಿಗೆ ಹೇಳುತ್ತಿರಲಿಲ್ಲ. ಮನೆಯಲ್ಲಿ ಎಂತಹ ಸಮೃದ್ಧಿ ಇರಲಿಲ್ಲ, ಆದರೆ ಬಡತನವೂ ಇರಲಿಲ್ಲ. ಅನನ್ಯ ಯಾವಾಗಲೂ ಅಲ್ಪ ಸ್ವಲ್ಪದರಲ್ಲಿಯೇ ದೇವರ ಕೃಪೆಗೆ ಧನ್ಯವಾದ ಹೇಳಿ ತನ್ನ ಜೀವನವನ್ನು ಕಳೆಯುವ ಅಭ್ಯಾಸ ಮಾಡಿಕೊಂಡಿದ್ದಳು. ಹೆಚ್ಚು ಬೇಕೆಂಬ ಆಸೆ ಅವಳಿಗೆ ಎಂದಿಗೂ ಇರಲಿಲ್ಲ. ಆ ಸಮಯದಲ್ಲಿ ಅವಳು ತನ್ನ ಜೀವನದ ಬಗ್ಗೆ ತುಂಬ ಸಂತೋಷವಾಗಿದ್ದಳು ಮತ್ತು ತೃಪ್ತಿ ಹೊಂದಿದ್ದಳು. ಅನನ್ಯಾಳ ಚಿಕ್ಕಮ್ಮ ಸಾವಿತ್ರಿಯವರು ಅವಳ ಮೇಲೆ ಒಂದು ಉಪಕಾರ ಮಾಡಿದ್ದರು. ಅವಳ ಶಾಲೆಯನ್ನು ಬಿಡಿಸಿರಲಿಲ್ಲ, ಆದರೆ ಶಾಲೆಯನ್ನು ಬದಲಾಯಿಸಿದ್ದರು ಅಷ್ಟೇ. ಮೊದಲು ಅನನ್ಯಾಳ ತಂದೆ ತಾಯಿಗಳು ಹೇಗೋ ಮಾಡಿ ಒಂದು ಚಿಕ್ಕ ಖಾಸಗಿ ಶಾಲೆಯಲ್ಲಿ ಓದಿಸುತ್ತಿದ್ದರು. ಈಗ ಅವಳ ಚಿಕ್ಕಮ್ಮ ಅವಳನ್ನು ಆ ಅಗ್ಗದ ಶಾಲೆಯಿಂದ ತೆಗೆದು ಒಂದು ಸರ್ಕಾರಿ ಶಾಲೆಗೆ ಸೇರಿಸಿದ್ದರು. ಇಲ್ಲಿಯೂ ಅನನ್ಯ ಯಾರ ಮೇಲೆಯೂ ಯಾವುದೇ ದೂರು ಹೇಳಿರಲಿಲ್ಲ. ಬದಲಿಗೆ ಸರ್ಕಾರಿ ಶಾಲೆಯಲ್ಲಿಯೇ ಮನಸ್ಸಿಟ್ಟು ಓದಲು ಶುರು ಮಾಡಿದ್ದಳು ಮತ್ತು ಈಗ ಸದ್ಯಕ್ಕೆ ಅವಳು 10ನೇ ತರಗತಿಯಲ್ಲಿ ಓದುತ್ತಿದ್ದಳು. ಬೆಳಗ್ಗೆ ಬೇಗ ಎದ್ದು ಮನೆಯ ಎಲ್ಲ ಕೆಲಸಗಳನ್ನು ಮಾಡುವುದು, ನಂತರ ಶಾಲೆಯ ನಂತರವೂ ಇಡೀ ಮನೆಯನ್ನು ಸರಿಪಡಿಸುವುದು ಅವಳ ಜವಾಬ್ದಾರಿಯಾಗಿತ್ತು. ಅವಳು ಮನೆಯ ಕೆಲಸಗಳನ್ನು ಮುಗಿಸಿದ ನಂತರ ಹೂವಿನ ಗಿಡಗಳ ಆರೈಕೆ ಮಾಡುತ್ತಿದ್ದಳು, ಪಕ್ಷಿಗಳಿಗೆ ಧಾನ್ಯ ಹಾಕುತ್ತಿದ್ದಳು. ಅಂಗಳದ ಮಧ್ಯದಲ್ಲಿರುವ ಬೇವಿನ ಮರದ ಮೇಲೆ ಹಾಕಿದ್ದ ಜೋಲಿ ಅವಳ ಏಕೈಕ ಮನರಂಜನೆಯಾಗಿತ್ತು. ಮಧ್ಯಾಹ್ನ ಚಿಕ್ಕಮ್ಮನ ಮಕ್ಕಳು ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವಾಗ ಅವಳು ಜೋಲಿಯ ಮೇಲೆ ಕುಳಿತು ತನಗೆ ನಿಧಿ ಸಿಕ್ಕಿದಂತೆ ಸಂತೋಷ ಪಡುತ್ತಿದ್ದಳು. ನಂತರ ಗಾಳಿಯ ಜೊತೆಗೆ ಬಿಸಿಲು ಕೂಡ ತುಂಬ ಹೆಚ್ಚಾಗಿತ್ತು. ಬೇವಿನ ಎಲೆಗಳು ಅಂಗಳದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಕೆಲವೊಮ್ಮೆ ಜೋರಾದ ಗಾಳಿ ಬೀಸಲು ಶುರು ಮಾಡಿದರೆ ಒಣ ಎಲೆಗಳು ಇಡೀ ಅಂಗಳದಲ್ಲಿ ಹರಡಿಕೊಳ್ಳುತ್ತಿದ್ದವು. ಇದರಿಂದ ಅನನ್ಯ ತುಂಬ ಕಷ್ಟಪಡುತ್ತಿದ್ದಳು. ಅವಳು ಇಡೀ ದಿನ ಸ್ವಚ್ಛಗೊಳಿಸುವಿಕೆಯಲ್ಲಿಯೇ ಕಳೆಯುತ್ತಿತ್ತು. ಆ ಸಮಯದಲ್ಲಿ ಅವಳು ಪೊರಕೆ ಹಿಡಿದು ಸ್ವಚ್ಛಗೊಳಿಸುತ್ತಿದ್ದಳು. ಆಗ ಚಿಕ್ಕಮ್ಮನ ಜೋರಾದ ಧ್ವನಿ ಕೇಳಿಸಿತು, ಅನನ್ಯ, ಬಟ್ಟೆಗಳನ್ನು ತೊಳೆಯಬೇಕು, ಬೇಗ ಮಾಡು, ಇಡೀ ದಿನ ಸ್ವಚ್ಛಗೊಳಿಸುತ್ತಲೇ ಇರುತ್ತೀಯಾ? ಚಿಕ್ಕಮ್ಮನ ಮಾತು ಕೇಳಿ ಅವಳ ಕೈಗಳ ವೇಗ ಹೆಚ್ಚಾಯಿತು. ಅಮ್ಮ, ನೀವು ನಿಷ್ಪ್ರಯೋಜಕ ವಸ್ತುವನ್ನು ಏಕೆ ಇಟ್ಟುಕೊಂಡಿದ್ದೀರಿ? ನೀವು ನೋಡಿ, ನೀವು ಇವಳಿಗಾಗಿ ತೆಗೆದುಕೊಂಡ ಅದೇ ಹಣದಲ್ಲಿ ನಮ್ಮ ಬಳೆಗಳು ಬರುತ್ತಿದ್ದವು. ಚಿಕ್ಕಮ್ಮನ ಮಗಳು ಗಾನವಿ ದ್ವೇಷಭರಿತ ಧ್ವನಿಯಲ್ಲಿ ಹೇಳುತ್ತಿದ್ದಳು. ಸಾಮಾನ್ಯವಾಗಿ ಅವಳು ಅನನ್ಯಳೊಂದಿಗೆ ಹೆಚ್ಚು ಮಾತನಾಡುತ್ತಿರಲಿಲ್ಲ, ಆದರೆ ಚಿಕ್ಕಮ್ಮ ಅನನ್ಯಗಳಿಗಾಗಿ ಹೊಸದಾಗಿ ಏನನ್ನಾದರೂ ಖರೀದಿಸಿದಾಗಲೂ ಅವರ ವರ್ತನೆ ಇದೇ ಆಗಿರುತ್ತಿತ್ತು. ಅನನ್ಯಳ ಉಡುಗೆ ತುಂಬ ಅಗ್ಗವಾಗಿತ್ತು, ಆದರೆ ಗಾನವಿ ಮತ್ತು ಶರ್ಮಿಳಾಳ ಉಡುಗೆಗಳು ತುಂಬ ದುಬ್ಬಾರಿಯಾಗಿದ್ದವು. ಆದರೂ ಅವರ ದೃಷ್ಟಿಯಲ್ಲಿ ಅನನ್ಯಳ ಉಡುಗೆ ಅಸಹ್ಯವಾಗಿ ಕಾಣಿಸುತ್ತಿತ್ತು. ಅವರ ಪ್ರಕಾರ ಅನನ್ಯಗೆ ಹೊಸ ಬಟ್ಟೆಗಳ ಅಗತ್ಯವೇನಿತ್ತು? ಅವಳು ಕೇವಲ ಮನೆಯ ಕೆಲಸವನ್ನಷ್ಟೇ ಮಾಡಬೇಕಾಗಿತ್ತು. ಅವಳು ಎಲ್ಲೂ ಹೊರಗೆ ಹೋಗಬೇಕಾಗಿರಲಿಲ್ಲ. ಅದಕ್ಕೆ ಹೊಸ ಬಟ್ಟೆಗಳ ಅಗತ್ಯ ಬೀಳುತ್ತಿರಲಿಲ್ಲ. ಬಳಸಿದ ಹಳೆಯ ಬಟ್ಟೆಗಳಿಂದಲೇ ಅವಳ ಕೆಲಸ ನಡೆದು ಹೋಗುತ್ತಿತ್ತು. ಸಾವಿತ್ರಿ ಅವಳನ್ನು ಗದರಿಸಿ ಸುಮ್ಮನಾಗಿಸಿದರು. ಸಾವಿತ್ರಿ ಕೇವಲ ಅನನ್ಯಳ ಮೇಲೆ ಮಾತ್ರ ಕೋಪಗೊಳ್ಳುತ್ತಿರಲಿಲ್ಲ, ಬದಲಿಗೆ ತಮ್ಮ ಹೆಣ್ಣು ಮಕ್ಕಳನ್ನು ಕೆಲವೊಮ್ಮೆ ಗದರಿಸುತ್ತಿದ್ದರು. ಆದರೆ ಅನಾವಶ್ಯಕ ವಿಷಯಗಳ ಕೋಪ ಹೆಚ್ಚಾಗಿ ಅನನ್ಯಳ ಮೇಲೆ ಹೊರಬರುತ್ತಿತ್ತು. ಅನನ್ಯ ಬೇಗ ಸ್ವಚ್ಛಗೊಳಿಸಿ ನಂತರ ವಾಷಿಂಗ್ ಮಿಷಿನ್ ಹಾಕಿ ಬಟ್ಟೆ ತೊಳೆಯುವ ಕೆಲಸದಲ್ಲಿ ನಿರತಳಾದಳು.
ಸಾವಿತ್ರಿಯವರ ಇಬ್ಬರು ಹೆಣ್ಣು ಮಕ್ಕಳಾದ ಗಾನವಿ ಮತ್ತು ಶರ್ಮಿಳಾ ಟಿವಿ ಎದುರು ಕುಳಿತಿದ್ದರು. ಮಡಿಲಲ್ಲಿ ಫ್ಯಾಷನ್ ಮ್ಯಾಗಝಿನ್ ಇತ್ತು. ಒಂದು ಜಾಹೀರಾತಿನ ಮೇಲೆ ಅವರ ಕಣ್ಣುಗಳು ನಿಂತವು. ಪತ್ರಿಕೆಯಲ್ಲಿ 28 ವರ್ಷದ ಒಬ್ಬ ವ್ಯಕ್ತಿ ತನ್ನ ಮದುವೆಗಾಗಿ ಜಾಹೀರಾತು ನೀಡಿದ್ದನು. ಅವನಿಗೆ ತನ್ನ ಅಪ್ಪ ಅಮ್ಮನ ಸೇವೆ ಮಾಡಲು ಹೆಂಡತಿ ಬೇಕಾಗಿತ್ತು. ವರದಕ್ಷಿಣೆ ಮುಂತಾದ ಯಾವುದೇ ಬೇಡಿಕೆಯನ್ನು ಇಡಲಾಗಿರಲಿಲ್ಲ. ಬದಲಿಗೆ ಮನೆಯವರಿಗೆ ಆರ್ಥಿಕ ಸಹಾಯ ಮಾಡುವ ಭರವಸೆಯನ್ನು ನೀಡಲಾಗಿತ್ತು. ಶರ್ಮಿಳಾ ಗಾನವಿ ಕಡೆಗೆ ಅರ್ಥಪೂರ್ಣ ದೃಷ್ಟಿಯಿಂದ ನೋಡಿದಳು ಮತ್ತು ನಂತರ ಇಬ್ಬರು ಸಾವಿತ್ರಿಯವರ ಹತ್ತಿರ ಬಂದು ಅವರ ಕಿವಿಯಲ್ಲಿ ಏನನ್ನೋ ಪಿಸುಗುಟ್ಟಲು ಪ್ರಾರಂಭಿಸಿದರು. ಸಾವಿತ್ರಿಯವರು ಅವರ ಮಾತನ್ನು ಕೇಳಿದಾಗ ತಕ್ಷಣ ಕೋಪಗೊಂಡು ಅವರನ್ನು ಗದರಿಸಿ ಅಡುಗೆ ಮನೆಯಿಂದ ಹೊರಗೆ ಕಳುಹಿಸಿದರು. ಇಬ್ಬರು ಸಹೋದರಿಯರು ಮುಖ ಸಿಂಡರಿಸಿಕೊಂಡು ಮತ್ತೆ ಸೋಫಾದ ಮೇಲೆ ಕುಳಿತರು. ಆಗ ಗಾನವಿ ತನ್ನ ಕಣ್ಣುಗಳಲ್ಲಿ ದುಷ್ಟತನದ ಹೊಳಪನ್ನು ಹೊಂದಿದ್ದ ಶರ್ಮಿಳಾಳ ಕಡೆಗೆ ನೋಡಿದಳು ಮತ್ತು ನಂತರ ತನ್ನ ಮನಸ್ಸಿನಲ್ಲಿ ಮೂಡಿದ ಒಂದು ಕುತಂತ್ರದ ಯೋಜನೆಯನ್ನು ಅವಳಿಗೆ ಹೇಳಲು ಶುರು ಮಾಡಿದಳು. ಶರ್ಮಿಳಾಳ ಕಣ್ಣುಗಳು ಗಾನವಿಯ ಮಾತು ಕೇಳಿ ಹೊಳೆಯತೊಡಗಿದವು. ತುಪ್ಪ ನೇರ ಬೆರಳಿನಿಂದ ಬರದಿದ್ದರೆ ಅದನ್ನು ಬಾಗಿಸಬೇಕಾಗುತ್ತದೆ. ಅಮ್ಮ ಇವಳನ್ನು ಮದುವೆ ಮಾಡಿಕೊಡುತ್ತಿಲ್ಲ ಅಂದರೆ ಸರಿ. ಅವರಿಗೆ ಅನನ್ಯಾಳಿಂದ ಮುಕ್ತಿ ಪಡೆಯಲು ಇಷ್ಟು ಒಳ್ಳೆಯ ಅವಕಾಶ ಸಿಗುತ್ತಿರುವಾಗ ಅವರು ಈ ಅವಕಾಶವನ್ನು ಕೈಯಿಂದ ಬಿಡಲು ಬಯಸಲಿಲ್ಲ. ಇಬ್ಬರು ತಮ್ಮ ಉದ್ದೇಶಗಳಲ್ಲಿ ದೃಢವಾಗಿದ್ದರು. ಆದರೆ ಹೊರಗೆ ಬಟ್ಟೆ ತೊಳೆಯುತ್ತಿದ್ದ ಅನನ್ಯಾಗೆ ಅವರ ಯೋಜನೆಗಳ ಬಗ್ಗೆ ಯಾವುದೇ ಸುಳಿವೂ ಇರಲಿಲ್ಲ. ಅನನ್ಯ ಬಟ್ಟೆ ತೊಳೆದು ಬಂದಾಗ ಬಿಸಿಲು ತೀಕ್ಷ್ಣವಾಗಿತ್ತು. ಸೂರ್ಯ ತಲೆಯ ಮೇಲೆ ಪ್ರಕಾಶಿಸುತ್ತಿದ್ದನು. ಅವಳು ಈಗ ತನ್ನ ಕೋಣೆಗೆ ಹೋಗಿ ವಿಶ್ರಾಂತಿ ಪಡೆಯಲು ಬಯಸಿದ್ದಳು. ಆಗಲೇ ಗಾನವಿ ಅವಳನ್ನು ತನ್ನ ಬಳಿ ಕರೆದು ಕೆಲವು ಹಣವನ್ನು ಕೊಡುತ್ತಾ, ಹೋಗು, ಹತ್ತಿರದ ಅಂಗಡಿಯಿಂದ ಚಿಪ್ಸ್ ಮತ್ತು ನಮ್ಕಿನ್ ಪ್ಯಾಕೆಟ್ಗಳನ್ನು ತೆಗೆದುಕೊಂಡು ಬಾ ಎಂದಳು. ಅನನ್ಯ ಆಶ್ಚರ್ಯದಿಂದ ನೋಡಿದಳು, ಏಕೆಂದರೆ ಅಲ್ಲಿಯವರೆಗೆ ಸಾವಿತ್ರಿಯವರು ಎಂದಿಗೂ ಅವಳನ್ನು ಹೀಗೆ ಹೊರಗೆ ಸಾಮಾನು ತರಲು ಕಳುಹಿಸಿರಲಿಲ್ಲ. ಆದರೆ ಗಾನವಿ ಅವಳಿಗೆ 500 ನೋಟನ್ನು ಕೊಡುತ್ತಾ, ಬೇಗ ಹೋಗಿ ಸಾಮಾನು ತೆಗೆದುಕೊಂಡು ಬಾ ಎಂದು ಪದೇ ಪದೇ ಒತ್ತಾಯಿಸುತ್ತಿದ್ದಳು. ಇಷ್ಟವಿಲ್ಲದಿದ್ದರೂ ಅನನ್ಯ ಗಾನವಿ ಕೈಯಿಂದ ಆ ನೋಟು ತೆಗೆದುಕೊಂಡು ಹೊರಟಳು. ಆಗಲೇ ಗಾನವಿ ತನ್ನ ಮೊಬೈಲ್ನಿಂದ ಒಂದು ನಂಬರಿಗೆ ಕರೆ ಮಾಡಿ ಇನ್ನೊಂದು ಕಡೆಯಿಂದ ಬಂದ ಮಾತು ಕೇಳಿ ನೆಮ್ಮದಿಯಿಂದ ತಲೆ ಅಲ್ಲಾಡಿಸಿದಳು. ಅನನ್ಯ ಅಂಗಡಿಗೆ ಹೋಗಿ ಗಾಬರಿಯಿಂದ ಬೇಗ ಬೇಗ ನಮ್ಕಿನ್, ಚಿಪ್ಸ್ ಮತ್ತು ಕೋಲ್ಡ್ ಡ್ರಿಂಕ್ಸ್ ಪ್ಯಾಕೆಟ್ಗಳನ್ನು ತೆಗೆದುಕೊಂಡು ಹಿಂತಿರುಗುತ್ತಿದ್ದಳು. ಆಗಲೇ ಪಕ್ಕದ ಮನೆಯಿಂದ ಒಬ್ಬ ಹುಡುಗ ಹೊರಬಂದು ಅನನ್ಯಾಳ ಕೈ ಹಿಡಿದನು. ಅನನ್ಯ ತುಂಬ ಗಾಬರಿಗೊಂಡಳು. ಜೀವನದಲ್ಲಿ ಮೊದಲ ಬಾರಿಗೆ ಇಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿತ್ತು. ಅವಳಿಗೆ ಕೈಕಾಲುಗಳು ನಡುಗತೊಡಗಿದವು. ಅವಳು ಬೇಗ ಬೇಗ ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಅದೇ ಸಮಯದಲ್ಲಿ ಹೊರಬರುತ್ತಿದ್ದ ಸಾವಿತ್ರಿಯವರು ಈ ದೃಶ್ಯವನ್ನು ನೋಡಿದರು. ಅನನ್ಯಾಳ ಕೈ ಬೀದಿಯ ಒಬ್ಬ ಕೆಟ್ಟ ಹುಡುಗನ ಕೈಯಲ್ಲಿ ಇರುವುದನ್ನು ನೋಡಿ ಅವರ ಹಣೆಯ ಮೇಲೆ ಸುಕ್ಕುಗಳು ಬಿದ್ದವು ಮತ್ತು ಕೈಯಲ್ಲಿ ಹಿಡಿದಿದ್ದ ಶಾಪಿಂಗ್ ಬ್ಯಾಗ್ ಕೂಡ ಗಾನವಿಯ ಮಾತನ್ನು ದೃಢಪಡಿಸುತ್ತಿತ್ತು. ಅವರು ಇದ್ದಕ್ಕಿದ್ದಂತೆ ಸ್ತಬ್ಧರಾಗಿ ಬಿಟ್ಟರು. ಅಯ್ಯೋ, ಅನನ್ಯಾಳನ್ನು ಬೆಳೆಸುವಲ್ಲಿ ತಾವು ಏನು ಕಡಿಮೆ ಮಾಡಿಬಿಟ್ಟಿದ್ದೆವೋ ಎಂದು. ಅವಳು ಹೀಗೆ ಹೊರಬಂದಾಗ ಅವರು ಅನನ್ಯಾಳ ಕೈ ಹಿಡಿದು ಬೀದಿಯಲ್ಲಿ ಅವಳಿಗೊಂದು ಕಪಾಳ ಮೋಕ್ಷ ಮಾಡಿ ಮನೆಗೆ ಕರೆತಂದರು. ಅನನ್ಯ ಅಳುತ್ತಾ ವಿವರಣೆ ನೀಡುತ್ತಿದ್ದಳು. ಗಾನವಿ ತಾನೇ ಅವಳನ್ನು ಹೊರಗೆ ಸಾಮಾನು ತರಲು ಕಳುಹಿಸಿದ್ದು ಎಂದು ಹೇಳುತ್ತಿದ್ದಳು. ಆದರೆ ಸಾವಿತ್ರಿಯವರು ಅವಳ ಮಾತನ್ನು ಕೇಳಲು ಸಿದ್ಧರಿರಲಿಲ್ಲ. ಸಾವಿತ್ರಿಯವರು ತಮ್ಮ ಕೋಣೆಯಲ್ಲಿ ಗಾಢ ನಿದ್ರೆಯಲ್ಲಿದ್ದರು. ಆಗ ಗಾನವಿ ಅವರ ಕೋಣೆಗೆ ಪ್ರವೇಶಿಸಿ, ಅಮ್ಮ, ನಾನು ನಿಮ್ಮೊಂದಿಗೆ ಒಂದು ಮುಖ್ಯ ವಿಷಯ ಮಾತನಾಡಬೇಕು. ಇದು ಅನನ್ಯ ಬಗ್ಗೆ ಎಂದು ಹೇಳಿದಳು. ಸಾವಿತ್ರಿಯವರು ಗಾನವಿಯ ಮಾತನ್ನು ಕೇಳಿದಾಗ ಅವರ ಕೋಪ 7ನೇ ಆಕಾಶಕ್ಕೆ ತಲುಪಿತು. ಗಾನವಿ ತನ್ನ ತಾಯಿಗೆ ಅನನ್ಯ ಹೊರಗೆ ಬೀದಿಯಲ್ಲಿ ಯಾರೋ ಹುಡುಗನೊಂದಿಗೆ ಭೇಟಿಯಾಗುತ್ತಾಳೆ ಮತ್ತು ಅವನಿಂದ ತಿನ್ನುವ ವಸ್ತುಗಳನ್ನು ಸಹ ತೆಗೆದುಕೊಳ್ಳುತ್ತಾಳೆ ಎಂದು ಹೇಳಿದಳು. ಮಧ್ಯಾಹ್ನ ಎಲ್ಲರೂ ಮಲಗಿದಾಗ ಅವಳು ಇದೇ ವಿಷಯದ ಲಾಭ ಪಡೆಯುತ್ತಾಳೆ. ಈ ವಿಷಯ ಸಾವಿತ್ರಿಯವರೆಗೂ ತಿಳಿದಿತ್ತು. ಅನನ್ಯ ಮಧ್ಯಾಹ್ನ ಮಲಗುವುದಿಲ್ಲ ಮತ್ತು ತನ್ನ ಕೋಣೆಯಲ್ಲಿ ಇರುವುದಿಲ್ಲ ಎಂದು. ಆದರೆ ಅನನ್ಯಾಳ ಮುಗ್ಧ ಸ್ವಭಾವ ತಿಳಿದಿದ್ದರಿಂದ ಅವರು ಮಧ್ಯಾಹ್ನ ಅನನ್ಯ ಏನು ಮಾಡುತ್ತಾಳೆ ಎಂದು ಎಂದಿಗೂ ತನಿಖೆ ಮಾಡಿರಲಿಲ್ಲ. ಗಾನವಿ ಈ ಮಾತಿನ ಜೊತೆಗೆ ಚಿಕ್ಕಮ್ಮನಿಗೆ ಪ್ರತಿ ಮಧ್ಯಾಹ್ನ ಅನನ್ಯ ನಮ್ಕಿನ್, ಚಿಪ್ಸ್, ಸಿಹಿ ತಿಂಡಿಗಳು, ಚಾಕೊಲೇಟುಗಳು ಮತ್ತು ಇತರ ವಸ್ತುಗಳನ್ನು ತಿನ್ನುವುದನ್ನು ಸಹ ನೋಡಿದ್ದಾಳೆ ಎಂದು ಹೇಳಿದಳು. ಆದರೆ ಇಂದು ಅವಳು ಕೈಯಲ್ಲಿ ಸಿಕ್ಕಿಬೀಳಲು ಸಿದ್ಧಳಾಗಿದ್ದಳು. ಅದಕ್ಕಾಗಿ ಅವರನ್ನು ಎಬ್ಬಿಸಲು ಬಂದಿದ್ದಳು. ಮತ್ತು ಸಾವಿತ್ರಿಯವರು ಹೊರಬಂದು ಬೀದಿಯ ದೃಶ್ಯವನ್ನು ನೋಡಿದಾಗ ಗಾನವಿಯ ಮಾತಿಗೆ ದೃಢವಾದ ನಂಬಿಕೆ ಬಿದ್ದಿತು. ಗಾನವಿ ಅನನ್ಯಗಾಗಿ ಬಲೆ ಹಾಸಿದ್ದಳು ಮತ್ತು ಈಗ ಅವಳು ಆ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಳು. ಇಂದು ಅವಳು ಮೊದಲ ಬಾರಿಗೆ ಮನೆಯಿಂದ ಹೊರಬಂದಿದ್ದಳು ಮತ್ತು ಅಂದೇ ಅವಳಿಗೆ ಜೀವನದ ದೊಡ್ಡ ಪಾಠ ಸಿಕ್ಕಿತು. ಆದರೆ ಅಷ್ಟೊತ್ತಿಗೆ ತುಂಬ ತಡವಾಗಿತ್ತು. ಸಾವಿತ್ರಿಯವರು ಅವಳ ಮಾತನ್ನು ನಂಬಲು ಸಿದ್ಧರಿರಲಿಲ್ಲ ಮತ್ತು ಗಾನವಿ ಕೂಡ ತಾನೇ ಅವಳನ್ನು ಹೊರಗೆ ಕಳುಹಿಸಿದ್ದು ಎಂದು ಒಪ್ಪಿಕೊಳ್ಳಲು ಸಿದ್ಧ ಇರಲಿಲ್ಲ. ಸಾವಿತ್ರಿಯವರು ಅನನ್ಯಳನ್ನು ಹೊಡೆದು ಸುಸ್ತಾಗಿಸಿದ್ದರು ಮತ್ತು ತಾವೇ ತಮ್ಮ ಕೋಣೆಗೆ ಹೋಗಿ ಬೀಗ ಹಾಕಿಕೊಂಡರು. ಅವರಿಗೆ ತುಂಬ ದುಃಖವಾಗುತ್ತಿತ್ತು. ಅನನ್ಯ ಅವರ ಸಹೋದರನ ಮಗಳಾಗಿದ್ದಳು. ಅವಳನ್ನು ಅವರು ಎಲ್ಲ ರೀತಿಯಲ್ಲಿ ನೋಡಿಕೊಂಡಿದ್ದರು. ಕೆಲವೊಮ್ಮೆ ತಮ್ಮ ಗಂಡನ ಮಾತುಗಳನ್ನು ಕೇಳಿ ಅನನ್ಯಳೊಂದಿಗೆ ಕಠಿಣವಾಗಿ ವರ್ತಿಸುತ್ತಿದ್ದರು ಅಷ್ಟೇ.
ಆದರೆ ಹೃದಯದಿಂದ ಎಂದಿಗೂ ಅವಳ ಕೆಟ್ಟದ್ದನ್ನು ಬಯಸಿರಲಿಲ್ಲ. ಇದೇ ಕಾರಣದಿಂದ ಅವರು ಪತ್ರಿಕೆಯಲ್ಲಿ ಸಂಬಂಧದ ಜಾಹೀರಾತು ನೋಡಿದಾಗಲೂ ಗಾನವಿ ಮತ್ತು ಶರ್ಮಿಳಾಳನ್ನು ಗದರಿದ್ದರು. ಅನನ್ಯಾಳ ಮದುವೆಯನ್ನು ಆ ಹುಡುಗನೊಂದಿಗೆ ಮಾಡಿಸಲು ಅವರು ಸಲಹೆ ನೀಡುತ್ತಿದ್ದಾಗ ಅನನ್ಯ ಗಾಯಗಳಿಂದ ನೊಂದ ತನ್ನ ಪುಟ್ಟ ಕೋಣೆಯಲ್ಲಿ ಮಲಗಿದ್ದಳು. ಆದರೆ ಸಾವಿತ್ರಿಯವರು ತಮ್ಮ ಕೋಣೆಯಲ್ಲಿ ಮಲಗಿ ಕಣ್ಣೀರು ಹಾಕುತ್ತಿದ್ದರು. 2-3 ದಿನಗಳು ಕಳೆದಿತ್ತು. ಆಗ ಗಾನವಿ ಮತ್ತು ಶರ್ಮಿಳಾ ತಾಯಿಯ ಬಳಿ ಬಂದು ಪತ್ರಿಕೆಯಲ್ಲಿ ನೀಡಿದ ಸಂಬಂಧದ ಜಾಹೀರಾತಿಗೆ ಸಂಪರ್ಕಿಸಲು ಮತ್ತು ಅನನ್ಯಾಳ ಮದುವೆಯನ್ನು ಮಾಡಲು ಅವರನ್ನು ಒಪ್ಪಿಸಿದ್ದರು. ಇದರಲ್ಲಿ ನಮ್ಮೆಲ್ಲರ ಒಳೆದಿದೆ. ಯೋಚಿಸಿ ಅಮ್ಮ, ಅವಳು ಗೌರವದಿಂದ ಈ ಮನೆಯಿಂದ ಹೊರಡುತ್ತಾಳೆ ಮತ್ತು ಅದರ ಜೊತೆಗೆ ನಮ್ಮ ಕೈಗೆ ಉತ್ತಮ ಮೊತ್ತವೂ ಬರುತ್ತದೆ. ಕೊನೆಯ ಮಾತಿಗೆ ಸಾವಿತ್ರಿಯವರು ತಮ್ಮ ಮಗಳನ್ನು ದಿಟ್ಟಿಸಿ ನೋಡಿದರು. ಆಗ ಅವಳು ಬೇಗನೆ ಮಾತನ್ನು ಬದಲಾಯಿಸಿದಳು. ಅಮ್ಮ, ಅವನು ತುಂಬ ಶ್ರೀಮಂತ ಹುಡುಗ. ಅವನು ನಮಗೆ ಸ್ವಲ್ಪ ಆರ್ಥಿಕ ಸಹಾಯ ಮಾಡಿದರೆ ಇದರಲ್ಲಿ ಏನು ಕೆಟ್ಟದು? ಆದರೆ ಶರ್ಮಿಳಾ, ಈ ಜಾಹೀರಾತಿನಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಅವನಿಗೆ ತನ್ನ ಅಪ್ಪ ಅಮ್ಮನ ಸೇವೆ ಮಾಡಲು ಒಬ್ಬ ಮನೆ ಕೆಲಸಗಾರ್ತಿ ಬೇಕು. ಅವಳನ್ನು ಹೆಂಡತಿ ಎಂಬ ಹೆಸರಿನಲ್ಲಿ ತನ್ನ ಮನೆಯಲ್ಲಿ ಇಟ್ಟುಕೊಳ್ಳಲು ಬಯಸುತ್ತಾನೆ. ಇದರಿಂದ ನಂತರ ಯಾರೂ ಅವನನ್ನು ಪ್ರಶ್ನಿಸಲು ಸಾಧ್ಯವಾಗುವುದಿಲ್ಲ ಎಂದು. ಹಾಗಾದರೆ ಏನಾಯಿತು ಅಮ್ಮ? ಕನಿಷ್ಠ ಅವಳು ತನ್ನ ಮನೆಯಲ್ಲಿ ಗೌರವದಿಂದ ಇರುತ್ತಾಳಲ್ಲ. ಇಲ್ಲಿ ಉಳಿದರೆ ನಮ್ಮ ಮೂಗು ಕತ್ತರಿಸಲು ಸ್ವಲ್ಪವೂ ತಡ ಮಾಡುವುದಿಲ್ಲ ಎಂದು ಹೇಳುತ್ತಾಳೆ. ಶರ್ಮಿಳಾಗಂತೂ ತನ್ನದೇ ಲಾಭ ಕಾಣಿಸುತ್ತಿತ್ತು. ಆ ಶ್ರೀಮಂತ ವ್ಯಕ್ತಿ ಮುಗ್ಧ ಅನನ್ಯಳನ್ನು ಮನೆ ಕೆಲಸಗಾರ್ತಿಯನ್ನಾಗಿ ಇಟ್ಟುಕೊಂಡರೂ ಅವಳಿಗೆ ಯಾವುದೇ ವ್ಯತ್ಯಾಸವಿರಲಿಲ್ಲ. ಸಾವಿತ್ರಿಯವರಿಗೂ ಈಗ ಬೇರೆ ದಾರಿ ಇರಲಿಲ್ಲ. ಅನನ್ಯ ಅವರ ಘನತೆಯನ್ನು ಹಾಳು ಮಾಡಿ ಬೇರೆ ಯಾವುದೇ ಹೆಜ್ಜೆ ಇಡುವ ಮೊದಲು ಅವಳ ಮದುವೆ ಮಾಡಿ ಕಳುಹಿಸುವುದೇ ಉತ್ತಮವಾಗಿತ್ತು ಮತ್ತು ತನ್ನ ಅಣ್ಣ ಅತ್ತಿಗೆಯ ಆತ್ಮದ ಮುಂದೆ ತಾನು ಮುಕ್ತಳಾಗುವುದು. ಅವರು ಪತ್ರಿಕೆಯಲ್ಲಿ ನೀಡಲಾಗಿದ್ದ ನಂಬರ್ಗೆ ತಕ್ಷಣ ಸಂಪರ್ಕಿಸಿದರು ಮತ್ತು ಮರುದಿನವೇ ಬಂದು ಸರಳವಾಗಿ ಅನನ್ಯಳ ಮದುವೆಯನ್ನು ಮಾಡಿ ಕರೆದುಕೊಂಡು ಹೋಗುವ ವಿಷಯವನ್ನು ಖಚಿತಪಡಿಸಿಕೊಂಡರು. ಆರೋಗ್ಯ ಅವನ ಕಾರ್ಯದರ್ಶಿ ಈ ಸಂಬಂಧದ ಬಗ್ಗೆ ಹೇಳಿದಾಗ ಅವನು ಒಂದು ಕ್ಷಣ ಆಶ್ಚರ್ಯಚಕಿತನಾದನು. ಆದರೆ ಕಾರ್ಯದರ್ಶಿ ಆ ಹುಡುಗಿ ತನ್ನ ಚಿಕ್ಕಮ್ಮನ ಮನೆಯಲ್ಲಿ ವಾಸಿಸುತ್ತಾಳೆ. ಅವಳಿಗೆ ಅಪ್ಪ ಅಮ್ಮ ಇಲ್ಲ ಮತ್ತು ಅದಕ್ಕಾಗಿ ಅವಳ ಚಿಕ್ಕಮ್ಮ ಆದಷ್ಟು ಬೇಗ ಅವಳ ಮದುವೆ ಮಾಡಿಸಲು ಬಯಸುತ್ತಾರೆ ಎಂದು ಹೇಳಿದಾಗ ಅವನು ತೃಪ್ತನಾದನು. ಚಿಕ್ಕಮ್ಮ ಅನನ್ಯಳ ಬಳಿ ಬಂದು ಮರುದಿನ ಅವಳ ಮದುವೆ ಮತ್ತು ಬೀಳ್ಕೊಡುಗೆಯನ್ನು ನಿಗದಿಪಡಿಸಲಾಗಿದೆ ಎಂದು ಹೇಳಿದರು. ಅವರ ಮಾತು ಕೇಳಿ ಅನನ್ಯ ಸ್ತಬ್ಧಳಾದಳು. ತನ್ನ ಚಿಕ್ಕಮ್ಮ ತನ್ನೊಂದಿಗೆ ಹೀಗೂ ಮಾಡಬಹುದು ಎಂದು ಅವಳಿಗೆ ನಂಬಲು ಸಾಧ್ಯವಾಗಲಿಲ್ಲ. ಅವಳು ಮತ್ತೊಮ್ಮೆ ಮುಂದಕ್ಕೆ ಬಾಗಿ ಚಿಕ್ಕಮ್ಮನ ಕಾಲುಗಳನ್ನು ಹಿಡಿದು ತನ್ನ ಸಮರ್ಥನೆಯನ್ನು ನೀಡಲು ಪ್ರಾರಂಭಿಸಿದಳು. ಚಿಕ್ಕಮ್ಮ, ನಾನು ಏನೂ ತಪ್ಪು ಮಾಡಿಲ್ಲ. ಗಾನವಿಯೇ ನನಗೆ ಹಣ ಕೊಟ್ಟು ಹೊರಗೆ ಕಳುಹಿಸಿದಳು. ಆದರೆ ಈಗ ಚಿಕ್ಕಮ್ಮ ಅವಳ ಯಾವುದೇ ಮಾತನ್ನು ನಂಬಲು ಸಿದ್ಧರಿರಲಿಲ್ಲ. ಅವಳು ಆದಷ್ಟು ಬೇಗ ಅಪಮಾನದ ಕಿರೀಟವನ್ನು ತನ್ನ ತಲೆಯಿಂದ ತೆಗೆದು ಎಸೆಯಲು ಬಯಸಿದ್ದಳು. ಅವರಿಗೂ ತನ್ನದೇ ಹೆಣ್ಣು ಮಕ್ಕಳಿದ್ದರು. ನಾಳೆ ಅವರ ಮದುವೆ ಪ್ರಸ್ತಾಪಗಳು ಬರಬೇಕಿತ್ತು. ಅನನ್ಯ ಬೀದಿಯಲ್ಲಿ ಇಂತಹ ವರ್ತನೆಗಳನ್ನು ಮುಂದುವರೆಸಿದರೆ ಅವರ ಹೆಣ್ಣು ಮಕ್ಕಳ ಸಂಬಂಧಗಳಿಗೆ ಅಡ್ಡಿಯಾಗಬಹುದು. ಗಾನವಿ ಮತ್ತು ಶರ್ಮಿಳಾ ಕೂಡ ತುಂಬ ಸುಂದರಿಯಾಗಿದ್ದರು. ಆದರೆ ಅನನ್ಯಳ ಸೌಂದರ್ಯ ಅವರಿಗಿಂತ ಎಷ್ಟೋ ಪಟ್ಟು ಹೆಚ್ಚಾಗಿತ್ತು. ಅನನ್ಯಳ ಮುಖದಲ್ಲಿ ಕಾಣಿಸುತ್ತಿದ್ದ ಮುಗ್ಧತೆ ಮತ್ತು ಶುದ್ಧತೆ ಗಾನವಿ ಮತ್ತು ಶರ್ಮಿಳಾ ಇಬ್ಬರ ಮುಖದ ಮೇಲೆಯೂ ಅದು ಇರಲಿಲ್ಲ. ಅನನ್ಯಳ ಮುಖದ ಮೇಲೆ ನೈಸರ್ಗಿಕ ಸೌಂದರ್ಯದ ಛಾಯೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಮುಂದುವರಿಯುವುದು.